ಅವರು ಏನು ಮಾಡೋರು ನೋಡಿ, ಈ ಫ್ಯಾನ್ ಇದೆಯಲ್ಲ, ಆ ಫ್ಯಾನಿನ ಕೆಳಗಡೆ ಪ್ಲೇಟನ್ನು ಬಿಚ್ಚಿ ಅದರೊಳಗಿಟ್ಟು ಮತ್ತೆ ಮುಚ್ಚಿ ಹೋಗ್ಬಿಡೋರು. ನೆಕ್ಸ್ಟ್ ಟೈಮ್ ಬಂದು ತಗೊಂಡೋಗೋರು. ಈ ಥರ ಟಾಯ್ಲೆಟ್ ಕಮೋಡ್ ಒಳಗೆ ಇಡೋದು, ಇಂಥ ಕೆಲಸ ಮಾಡೋರು ಅವರು. ಬ್ಲ್ಯಾಕ್ ಪಲ್ಸರ್ನ ಅವರು ತಗೊಂಬಂದು ಬಸ್ ಸ್ಟ್ಯಾಂಡ್ನಾಗೆ ರೈಲ್ವೆ ಸ್ಟೇಷನ್ ಪಾರ್ಕಿಂಗ್ ಪ್ಲೇಸಲ್ಲಿ ಬಿಟ್ಟು ವಾರಕ್ಕೊಂದ್ಸರಿ ಬಂದು ಹೋಗ್ತಾರೆ ಅಂತ. 15 ದಿನದಿಂದ 2 ಬೈಕ್ ಹಂಗೆ ನಿಂತಿದ್ವು. ಸೊ ನಾವು ಅಲ್ಲಿ ಕಂಟಿನ್ಯೂಸ್ 24x7 ಕಾವಲಿಗೆ ಹೆಚ್ಚಿದ್ವಿ ಅಲ್ಲಿ ನಮ್ಮ PC-ಗಳ್ನ. ಕೊನೆಗೆ ಒಂದಿನ ಅವ್ರು ಬಂದ ಬೈಕ್ ತಗೊಂಡು ಚೈನ್ ಸ್ನ್ಯಾಚಿಂಗ್ ಮಾಡಕ್ ಹೋದ್ರು. ನಾವು ಬಿಟ್ವಿ ಅವ್ರನ್ನ ಮಾಡಲಿ ಅಂತ. 1 ಆಯ್ತು, 2 ಆಯ್ತು, 3 ಆಯ್ತು, ಕಂಟ್ರೋಲ್ನರ್ ಗಲಾಟೆ ಮಾಡಕತ್ತಿದ್ರು. ಸೊ ಗುಲ್ಬರ್ಗ ಜಿಲ್ಲೆಯಿಂದ ಶಿವಮೊಗ್ಗಕ್ಕೆ ಬಂದೆ. ಶಿವಮೊಗ್ಗ ಅಡಿಷನಲ್ SP ಆಗಿ ಅದಾದಮೇಲೆ ಮತ್ತೆ ಬೆಂಗಳೂರಿನ SCRBಗೆ ಹಾಕಿದ್ರು. SCRBಯಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ SCRBಯಿಂದ ಬಳ್ಳಾರಿಗೆ ಆಯ್ತು ನಂದು ಅಡಿಷನಲ್ SP ಬಳ್ಳಾರಿ ಅಂತ. ಅಲ್ಲಿ ನಾನು ಇದ್ದಂಥ ಸಂದರ್ಭದಲ್ಲಿ ಗಣಿಗಾರಿಕೆ ಅತಿ ಪೀಕಿಗೆ ಹೋದ ಜಾಗ ಅದು. ಆ ಸಂದರ್ಭದಲ್ಲಿ ನಾನು ಅಲ್ಲಿದ್ದೆ. ಸೊ 2006 ಸೆಪ್ಟೆಂಬರ್ನಲ್ಲಿ ಸುಂಕಲಮ್ಮ ಟೆಂಪಲ್ ಅಂತ ಅದನ್ನ ಹೊಡೆದಾಕಿದ್ರು. ಅಲ್ಲಿ ಅದ್ರ ಕೆಳಗಡೆ ಈ 56 ಗ್ರೇಡ್ ಮೈನಿಂಗ್ ಇದು ಸಿಗುತ್ತೆ ಅಂತೇಳಿ ಈ OMC ಕಂಪನಿ ಗಣಿಗಳು ಓಬಳಾಪುರಂ ಎಲ್ಲ ಹೊಡೆದಾಕಿದ್ರು ಅದನ್ನ. ಅಲ್ಲಿ ಅದ್ರ ಬಗ್ಗೆ ಕೇಸ್ ರಿಜಿಸ್ಟರ್ ಆಯಿತು. ನಾವು ಗಟ್ಟಿಯಾಗಿ ನಿಂತಲ್ಲಿ ಕೆಲಸ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿಸಿದ್ವಿ. ಅದ್ರ ಮುಂದಿನ ಪರಿಣಾಮಗಳು ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಭಾಳ ಗಟ್ಟಿಯಾಗಿ ನಿಂತು ಅಲ್ಲಿ ಕೆಲಸ ಮಾಡಿದ್ವಿ. ಅಲ್ಲಿ ಇನ್ನೊಂದು ನಕ್ಸಲ್ ರಂಗಾರೆಡ್ಡಿ ಅಂತೇಳಿ ಅವನದು ಹಾವಳಿ ಇತ್ತು. ಆ ಹಾವಳಿ ತಪ್ಪಿಸ್ಲಿಕ್ಕೆ ಮತ್ತೊಂದು ಸ್ಕ್ವಾಡ್ ಮಾಡಿ ನಾವು ನಕ್ಸಲ್ ರಂಗಾರೆಡ್ಡಿಗೆ ಬೆನ್ನತ್ತಿದ್ವಿ. ನಕ್ಸಲ್ ರಂಗಾರೆಡ್ಡಿ ನಮಗೆ ಸಿಗ್ಲಿಲ್ಲ. ಬಟ್ ಕೊಪ್ಪಳದ ಹತ್ರ ಒಂದು ದೊಡ್ಡ ಅಡಗದಾಣ ಇತ್ತು. ಅಲ್ಲಿ ಭೇಟಿ ಮಾಡಿದಾಗ ಸುಮಾರು 25 ಸ್ಟೆನ್ ಗನ್ಗಳು ಅವನು ಇಟ್ಕೊಂಡಿದ್ದು. ಅವೆಲ್ಲವೂ ಸೀಸ್ ಮಾಡಿದ್ವಿ ನಾವು. ಇಟ್ಸ್ ಅ ವೆರಿ ಬಿಗ್ ಸೀಸರ್. ಸೊ ಆ ರಂಗಾರೆಡ್ಡಿಗೆ ಸಂಬಂಧಪಟ್ಟಂಗೆ ಅದು ಒಂದು ದೊಡ್ಡ ಕೆಲಸ ಅಲ್ಲಿ ನಾವು ಮಾಡಿದ್ದು. ಮತ್ತೆ ಗಣಿಗಾರಿಕೆಗೆ ಅಂತೂ ನಾವು ಯಾವನಿಗೂ ಕೇರ್ ಮಾಡಲಿಲ್ಲ. ಯಾರು ಏನು ಹೇಳಿದ್ರು ಕೇರ್ ಮಾಡಲಿಲ್ಲ. ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ತೊಂದರೆಗಳನ್ನೂ ಅನುಭವಿಸಿದ್ವಿ ನಾವು. ಬಟ್ ನಾವು ಅದಕ್ಕೂ ಕೇರ್ ಮಾಡಲಿಲ್ಲ. ಅವ್ರು ನಮ್ಗೆ ಎಲ್ಲಿ ಕೆಲಸ ಮಾಡೋಕ್ಕೆ ನಮ್ಗೆ ಎಲ್ಲಿ ಹಾಕಿದ್ರು ಹೋಗಿ ಕೆಲಸ ಮಾಡೋರು, ತಲೆ ಹಾಕಿ ಕೆಡಿಸ್ಕೋಬೇಕು ಅಂತ ನಾವು ಅಷ್ಟೇ ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸ ಮಾಡಿದ್ವಿ ನಾವು. ಹೇಗಿತ್ತು ಗಣಿಗಾರಿಕೆಯ ಒಂದು ವಿರಾಟ್ ರೂಪ ಹೇಳ್ಬೋದಾ? ಹೇಗೆ ಅವರು ತುಂಬಾ ನಟೋರಿಯಸ್ ಅಂತ ಕೇಳ್ಬಿಟ್ಟಿದ್ವಿ, ಓದ್ತಿದ್ವಿ ಅಷ್ಟೇ. ಹೇಗೆ ಅವ್ರು ಪೊಲೀಸ್ನವರು ಕೇರ್ ಮಾಡಲ್ಲ? ಇಲ್ಲ, ಅದು ಒಂಥರ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಇತ್ತಲ್ಲ, ಆ ಥರದ ವ್ಯವಸ್ಥೆಯಲ್ಲಿ ಅವರಿದ್ದರು. ಸೊ ನಾವು ಅವ್ರಿಗೆ ಅಡ್ಡ ಹಾಕಿದ್ದು ನಾವೇ ಸಾಕಷ್ಟು. ಅದು ನಾವು ಬರೋದಕ್ಕಿಂತ ಮುಂಚೆನೇ ಅಲ್ಲಿ 2005-06 ಮುಂಚೆ ಸಾಕಷ್ಟು ಇದಾಗಿತ್ತು. ಆ ನಂತರ ನಾವು ಒಂದು ಸ್ವಲ್ಪ ಅಡ್ಡ ಹಾಕಿದ್ಮೇಲೆ ನಮ್ಮನ್ನೆಲ್ಲ ನಾವು ಇದಾಯಿತು, ಟ್ರಾನ್ಸ್ಫರ್ ಆಯಿತು. ಆಮೇಲೆ ಅವ್ರದ್ದೇ ಸರ್ಕಾರ ಬಂತು. ಆಗ ಮತ್ತೆ ಇನ್ನಷ್ಟು ಜಾಸ್ತಿ ಆಯಿತು ಅವ್ರದ್ದು. ಬಳ್ಳಾರಿ ಮುಗಿಸ್ಕೊಂಡ ಮೇಲೆ ನನಗೆ ಪ್ರಮೋಷನ್ ಆಯಿತು. IPS ಕನ್ಫರ್ಮ್ ಆಯಿತು. ಅಲ್ಲಿಂದ ನಾನು SP ರೈಲ್ವೆ ಆಗಿ ಬಂದೆ. IPS ಕನ್ಫರ್ಮ್ ಎಕ್ಸಾಮ್ ಇಲ್ಲ, ನಮ್ಮದು ಸ್ಟೇಟ್ ಸರ್ವಿಸ್ ಆಫೀಸರ್ಸ್ಗಳಿಗೆ ಇಷ್ಟು ವರ್ಷ ಆದಮೇಲೆ ನಮ್ಮದು ಏನು ಸ್ಟೇಟ್ ಕೋಟಾ ಇರುತ್ತಲ್ಲ, ಕೇಡರು, IPS ಆಫೀಸರ್ಸ್ ಹುದ್ದೆಗಳಲ್ಲಿ 66% ನೇರವಾಗಿ ಆಯ್ಕೆ ಆದವರು ಬರ್ತಾರೆ. ಇನ್ನು 33% ಸ್ಟೇಟ್ ಕೇಡರ್ನವರು, ಅಂದರೆ DSP-ಯಿಂದ ಆಯ್ಕೆ ಆದವ್ರಿಗೆ ಕೊಡ್ತಾರೆ. ಇದರಲ್ಲಿ ನಾವು ಆಯ್ಕೆ ಆದವರು 2003ನೇ ಬ್ಯಾಚ್ ಸಿಕ್ತು ನನಗೆ. ಆ 9ರಲ್ಲಿ ನಂದು ಕನ್ಫರ್ಮ್ ಆಗಿ SP-ಗೆ ರೈಲ್ವೆಯಾಗಿ ಹಾಕಿದ್ರು. ಅದಾದಮೇಲೆ ಮತ್ತೆ SP ಬಳ್ಳಾರಿಯಾಗಿ ಹಾಕಿದ್ರು 20 ದಿವಸ. ಅದು ಒಂದು ದೊಡ್ಡ ಕ್ರೈಸಿಸ್ ಪೀರಿಯಡು. ಸೊ ಓನ್ಲಿ 20 days. ಅಂದರೆ ಅವಾಗ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರ ಗುಂಪು MLA-ಗಳು ಎಲ್ಲ ಹೈದರಾಬಾದಿಗೆ ಕರ್ಕೊಂಡು ಹೋಗಿದ್ರಲ್ಲ, ಆ ಟೈಮ್ನಲ್ಲಿ ಅಲ್ಲಿನ SP-ಗಳ್ನ ಚೇಂಜ್ ಮಾಡಿ ನಮಗೆಲ್ಲ ಹಾಕಿದ್ರು. ಮತ್ತೆ ಅವ್ರವ್ರು ಹೊಂದಾಣಿಕೆ ಮಾಡ್ಕೊಂಡ್ರು. ಪುನಃ ನಮಗೆ ಚೇಂಜ್ ಆಗಿ ಮತ್ತೆ ಮೊದ್ಲು ಯಾವನಿದ್ರು ಅವರೇ ಬಂದರು. ಇವು ಸಿಸ್ಟಮ್ನಲ್ಲಿ ಆಗ್ತಾ ಇರ್ತವೆ, ಪ್ರೊಫೆಷ್ನಲ್ ರೆಸಾರ್ಟ್ಸ್. ಆ ಥರ ಇದಾಯ್ತು ನಾನು. ಆಮೇಲೆ ಅಲ್ಲಿಂದ ಬಳ್ಳಾರಿಯಿಂದ ವಾಪಸ್ ಮತ್ತೆ ರೈಲ್ವೆಗೆ ಬಂದೆ. ಒಂದು 20 ದಿವಸ ಇದ್ದು ಅಲ್ಲಿಂದ ಹೈದರಾಬಾದ್ ಅಕಾಡೆಮಿ ಟ್ರೈನಿಂಗಿಗೆ ಹೋದೆ. ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಬಂದಮೇಲೆ SP ಬಿಜಾಪುರಾಗಿ ಹಾಕಿದ್ರು. SP ಬಿಜಾಪುರನೂ ಒಂದು ಚಾಲೆಂಜಿಂಗ್ ಪೋಸ್ಟಿಂಗ್ಸ್ ನಮಗೆ. ಅಲ್ಲಿ ಸಿಕ್ಕಾಪಟ್ಟೆ ಇಲ್ಲೀಗಲ್ ವೆಪನ್ಸ್ಗಳ ಹಾವಳಿ ಜಾಸ್ತಿ ಇತ್ತು. ಅಲ್ಲ, ವಿತೌಟ್ ಲೈಸೆನ್ಸ್ ಅನಧಿಕೃತವಾದಂಥ ವೆಪನ್ಸ್ಗಳನ್ನ ಇಟ್ಕೊಂಡು ಇದು ಮಾಡ್ತಕ್ಕಂಥದ್ದು. ಆಮೇಲೆ ಅಕ್ರಮ ಮರಳುಗಾರಿಕೆ. ಆ ಭೀಮಾ ರಿವರ್ಸ್ ಸುಮಾರು ಒಂದು 100 ಕಿಲೋಮೀಟ್ರ್ ಬಾರ್ಡ್ರಲ್ಲಿ ಹೋಗುತ್ತೆ. ಅರ್ಧ ನದಿ ಈ ಕಡೆ ಕರ್ನಾಟಕಕ್ಕೆ ಬಂದರೆ ಅರ್ಧ ನದಿ ಮಹಾರಾಷ್ಟ್ರಕ್ಕೆ ಬರುತ್ತೆ. ಸೊ ಹಾಗಾಗಿ ಈ ಸ್ಯಾಂಡ್ ಮೈನಿಂಗು ಸಿಕ್ಕಾಬಟ್ಟೆ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಒಳ್ಳೆ DSP ಕೊಟ್ಟಿದ್ರು ಒಬ್ಬರು. ಅವ್ನು ಇಟ್ಕೊಂಡು ಅಲ್ಲಿ ಕಂಪ್ಲೀಟ್ ಸ್ಯಾಂಡ್ ಮೈನಿಂಗ್ ಬಂದ್ ಮಾಡಿದ್ವಿ.
ಆ ಹಿನ್ನೆಲೆಯಲ್ಲಿ ಎಲ್ಲ ಎದುರಿಸ್ತಾರಲ್ಲ ಇವರು ವೆಪನ್ಸು, ಒಂದು 150 ವೆಪನ್ಸ್ ಸೀಸ್ ಮಾಡಿಸಿದ್ದೀನಿ ನಾನು. 3 ಇಯರ್ಸಲ್ಲಿ 150 ವೆಪನ್ಸ್ ಬಿಜಾಪುರ ಜಿಲ್ಲೆಯಲ್ಲಿ ಸೀಸ್ ಮಾಡಿಸಿದ್ವಿ ನಾವು. ಸೀಸ್ ಮಾಡಿಸಿ ಸ್ವಲ್ಪ ಟ್ರಾಫಿಕ್ ಅವೇರ್ನೆಸ್ಸು ಅದು ಇದು ಭಾಳ ಕಡಿಮೆ ಇತ್ತಲ್ಲಿ. ಅದರದ್ದೆಲ್ಲ ಜನರಿಗೆ ಟ್ರಾಫಿಕ್ ಅವೇರ್ನೆಸ್ಸು ಮತ್ತು ಇರ್ತಕ್ಕಂಥ ಇದು ಮಾಡೋದು. ಆಮೇಲೆ ಮಹಿಳಾ ಸಂಚಾರಿ ಜಾಗೃತಿ ದಳ ಅಂತೇಳಿ ಒಂದು ಜಾಗೃತಿ ದಳ ಪ್ರಾರಂಭ ಮಾಡಿದ್ವಿ. ಅದು ಹೇಗೆ ಅಂದರೆ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಒಬ್ಬ ಮಹಿಳಾ ASIನ ಜಾಗೃತಿ ದಳದ ಹೆಡ್ ಮಾಡಿ, ಅವ್ರ ಜೊತೆಗೆ ಒಬ್ಬರು ಶಿಕ್ಷಣ ಇಲಾಖೆಯಿಂದ ಟೀಚರು, ಆರೋಗ್ಯ ಇಲಾಖೆಯಿಂದ ಒಬ್ಬರು ANM, ಮತ್ತು ಕಾನೂನು ಅರಿವು ಜಾಗೃತಿ ಕಡೆಯಿಂದ ಒಬ್ಬರು ಲಾಯರು, ಆಮೇಲೆ ಸಾಂತ್ವನ ಕೇಂದ್ರದಿಂದ ಒಬ್ಬರು, ಹಿಂಗೆ 5-6 ಜನ ಒಂದು ವೆಹಿಕಲ್ ಕೊಟ್ಟು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ 5 ಹಳ್ಳಿಗಳಿಗೆ ಭೇಟಿ ಕೊಡಬೇಕು. 5 ಹಳ್ಳಿಗೆ ಭೇಟಿ ಕೊಟ್ಟು ಅಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮಹಿಳೆಯರನ್ನೆಲ್ಲ ಒಂದು ಕಡೆ ಸೇರಿಸಿ ಅವ್ರಿಗೆ ಅವೇರ್ನೆಸ್ ಮೂಡಿಸೋದು. ಅಂದರೆ ASI ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ, ಗಂಡ ಹೊಡೆದ್ರೆ ಏನು ಮಾಡಬೇಕು, ಆ ಥರ ನೀವು ಗಂಡ ತೊಂದರೆ ಕೊಟ್ಟರೆ ಏನೇನು ಮಾಡಬೇಕು, ಯಾರನ್ನ ಸಂಪರ್ಕ, ಅದ್ರ ಬಗ್ಗೆ ಅವೇರ್ನೆಸ್ಸು. ಆಮೇಲೆ ANMಗಳು ನೀವು ಹಲ್ಲು ತಿಕ್ಕಬೇಕು, ಸ್ನಾನ ಮಾಡಬೇಕು, ಬಾಣತಿಯರು ಈ ಥರ ಇರಬೇಕು, ಓರಲ್ ಅವೇರ್ನೆಸ್ಸು ಅವ್ರಿಗೆ ಹೆಲ್ತ್ ಬಗ್ಗೆ. ಶಿಕ್ಷಣ ಯಾಕೆ ಬೇಕು, ನೀವು ಹೆಬ್ಬೆಟ್ಟು ಹೊತ್ತಬಾರ್ದು, ನಿಮ್ಮ ಮಕ್ಕಳಿಗೆ ಏನೇನು ಫೆಸಿಲಿಟೀಸ್ ಸಿಗ್ತವೆ ಸಮಾಜ ಕಲ್ಯಾಣ ಇಲಾಖೆಯಿಂದ, ಅವುಗಳನ್ನ ಹೆಂಗೆ ಬಳಸ್ಕೋಬೇಕು, ಮೊರಾರ್ಜಿ ಸ್ಕೂಲ್ಗೆ, ನವೋದಯ ಸ್ಕೂಲ್ಗೆ, ಆಮೇಲೆ ಬೇರೆ ಬೇರೆ ಹಾಸ್ಟೆಲ್ಗಳಿಗೆ ನಿಮ್ಮ ಮಕ್ಕಳನ್ನ ಹೆಂಗೆ ಸೇರಿಸ್ಬೇಕು, ಅದ್ರ ಬಗ್ಗೆ ಮಾಹಿತಿಯನ್ನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಕೊಡೋರು, ಶಿಕ್ಷಣದ ಬಗ್ಗೆ ಶಿಕ್ಷಕರು ಕೊಡೋರು, ಕಾನೂನು ಅರಿವು ಬಗ್ಗೆ ಲಾಯರ್ಸ್ ಕೊಡೋರು. ಇದು ಎಂಥ ಅದ್ಭುತವಾದ ಕಾರ್ಯಕ್ರಮ ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಸಕ್ಸಸ್ ಸ್ಟೋರಿಗಳು ಬರಕತ್ತಿದ್ವು ನಮಗಿದಕ್ಕೆ. ಸೊ ಅದು ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಅಲ್ಲಿದ್ದಾಗ ಸ್ಟಾರ್ಟ್ ಮಾಡಿದ್ದು, ಮತ್ತು ಬಿಜಾಪುರಕ್ಕೆ ಕಂಟಿನ್ಯೂ ಆಯಿತು. ಅವೆರಡೇ ಜಿಲ್ಲೆ. ನಾವು ಹೋದ್ಮೇಲೆ ಮತ್ತು ಅವು ಹಂಗೆ ಅವ್ರ ಜೊತೆಗೆ ಹೊರಟೋಗ್ಬಿಡ್ತಾವೆ. ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಯಾರೇ ಇರ್ಬೋದು, ಅವನೊಂದು ಒಳ್ಳೆ ಜನಪ್ರಿಯ ಕಾರ್ಯಕ್ರಮ ಮಾಡ್ತಾನೆ ಅಂದರೆ ಅವನು ಇರೋವರೆಗೆ ಅಷ್ಟೇ. ಅದು ಆ ನಂತರದಲ್ಲಿ ಅದನ್ನು ಬಳಕೆಗೆ ತರ್ತಕ್ಕಂಥದ್ದು ಬಹಳ ಕಡಿಮೆ. ಸೊ ಅದಾಗಬೇಕು. ಯಾರೇ ಇರಲಿ ಯಾರೇ ಹೋಗಲಿ, ಸಿಸ್ಟಮ್ ಈಸ್ ಎಟರ್ನಲ್, ನೋ ಬಡಿ ಈಸ್ ಇನ್ಎವಿಟಬಲ್ ಫಾರ್ ದ ಸಿಸ್ಟಮ್ ಈಸ್ ಎಟರ್ನಲ್, ಒನ್ ಶುಡ್ ಫಾಲೋ ದಿ ಸಿಸ್ಟಮ್. ಅದು ಹಂಗಾದರೆ 4 ಜನಕ್ಕೆ ಅದು ಅನುಕೂಲ ಆಗುತ್ತೆ. ಸೊ ಅದೊಂದು ಒಳ್ಳೆಯ ಕೆಲಸ. ಅಲ್ಲಿ ಮಹಿಳಾ ಸಂಚಾರಿ ಜಾಗೃತಿ ದಳದ ಬಗ್ಗೆ ಕೆಲಸ ಮಾಡಿದ್ದೆ ನಾವು ಅಲ್ಲಿ ಬಿಜಾಪುರದಲ್ಲಿ. ಸೊ ಬಿಜಾಪುರ SP ಆಗಿ ಅಲ್ಲಿ ಮುಗಿದ ಮೇಲೆ ನನಗೆ DCP ವೆಸ್ಟ್ ಆಗಿ ಹಾಕಿದ್ರಿ ಅಲ್ಲಿ ಬೆಂಗಳೂರು ಸಿಟಿ. ಅಲ್ಲ, ಕಂಪ್ಲೀಟಾಗಿ 16 ಪೊಲೀಸ್ ಸ್ಟೇಷನ್ಸ್ ಬರೋ. ಉಪ್ಪಾರಪೇಟೆ, ಆಮೇಲೆ ಚಿಕ್ಕಪೇಟೆ, ಮಾರ್ಕೆಟು, ಚಂದ್ರ ಲೇಔಟು, ಜ್ಞಾನಭಾರತಿ, ಕೆಂಗೇರಿ, ರಾಜರಾಜೇಶ್ವರಿ ನಗರ, ಆಮೇಲೆ ವಿಜಯನಗರ, ಮಹಾಲಕ್ಷ್ಮಿ ಲೇಔಟು, ಆಮೇಲೆ ಮಹಾಲಕ್ಷ್ಮಿ ಲೇಔಟು, ಆಮೇಲೆ ಈ ಕಡೆ KP ಅಗ್ರಹಾರ, ಮಾಗಡಿ ಪೊಲೀಸ್ ಸ್ಟೇಷನ್ನು, ಇಷ್ಟು ಬರೋವು ಅವಾಗ 16-17 ಪೊಲೀಸ್ ಸ್ಟೇಷನ್ಸು. ಅಂಡ್ ವೆಸ್ಟ್ ಅಂದ್ರೆ ಗೊತ್ತಲ್ಲ, ಭಾಳ ರೌಡಿಸಮ್ ಅದು ಇದು ಎಲ್ಲ ಭಾಳ ಇತ್ತು ಈ ಕಡೆ. ಮಹಾಲಕ್ಷ್ಮಿ ಲೇಔಟು ಅವು ಇವು ಎಲ್ಲ. ಸೊ ನಾವಿದ್ದಾಗ DCP ವೆಸ್ಟ್ ಇದ್ದಾಗ ಗೋಪಾಲಯ್ಯ ಇನ್ನೂ ಏನೂ ಇಲ್ಲ, ಇವಾಗ MLAನೂ ಅಲ್ಲ, ಸುಮ್ಮನೆ ಎಲ್ಲ ಇದು ಮಾಡ್ಕೊಂಡಿದ್ದಾರೆ ಅವರು. ಸೊ ಹೀಗೆ ವೆಸ್ಟ್ ಡಿವಿಷನಲ್ಲಿದ್ದಾಗ ಸಾಕಷ್ಟು ಒಳ್ಳೆ ಕೆಲಸಗಳಾದವು ಅಲ್ಲಿವ. ಅಲ್ಲಿ ಇರಾನಿ ಗ್ಯಾಂಗ್ಗಳು ಭಾಳ ಕಳ್ಳತನ ಮಾಡಿಸೋರು, ಚೈನ್ ಸ್ನ್ಯಾಚಿಂಗ್, ಬ್ಲ್ಯಾಕ್ ಪಲ್ಸರು ಅದು ಇದು ಎಲ್ಲ ಬಂದು. ನಾವು ಒಂದು ಇರಾನಿ ಕಾರಿಡಾರ್ ಅಂತಲೇ ಮಾಡಿ ಒಂದು ಸರಿ ಅವ್ರನ್ನ ಲೈವ್ ಆಗಿ ಹಿಡಿದ್ವಿ. ಅಂದರೆ ಅವರು ಎಲ್ಲಿ ಏನು ಮಾಡ್ತಾರೆ ಯಾರಿಗೂ ಗೊತ್ತಿರಲಿಲ್ಲ ನಮಗೆ. ಕೊನೆಗೆ ಒಂದು ಸರಿ ವಿ ಕೇಮ್ ಟು ನೋ, ಆ ಪಲ್ಸರ್ ಬೈಕನ್ನು, ಬ್ಲ್ಯಾಕ್ ಪಲ್ಸರನ್ನು ಅವರು ತಗೊಂಬಂದು ಬಸ್ ಸ್ಟ್ಯಾಂಡ್ನಾಗೆ ರೈಲ್ವೆ ಸ್ಟೇಷನ್ ಪಾರ್ಕಿಂಗ್ ಪ್ಲೇಸಲ್ಲಿ ಬಿಟ್ಟು ವಾರಕ್ಕೊಂದು ಸರಿ ಬಂದು ಹೋಗ್ತಾರೆ ಅಂತ. ಸೊ ನಾವು ಅಲ್ಲಿ ಕಂಪ್ಲೀಟ್ ಪಾರ್ಕಿಂಗ್ ಲಾಟ್ ಹುಡುಕಿಸಿದಾಗ MH ರಿಜಿಸ್ಟ್ರೇಷನ್ ನಾವು 15 ದಿನದಿಂದ 2 ಬೈಕ್ ಹಂಗೆ ನಿಂತಿದ್ವು ಬ್ಲಾಕು. ಸೊ ನಾವು ಅಲ್ಲಿ ಕಂಟಿನ್ಯೂಸ್ 24/7 ಕಾವಲಿಗೆ ಹಚ್ಚಿದ್ವಿ ಅಲ್ಲಿ ನಮ್ಮ PCಗಳನ್ನ. ಕೊನೆಗೆ ಒಂದು ದಿನ ಅವ್ರು ಬಂದ ಬೈಕ್ ತಗೊಂಡು ಚೈನ್ ಸ್ನ್ಯಾಚಿಂಗ್ ಮಾಡೋಕ್ಕೆ ಹೋದರು. ನಾವು ಬಿಟ್ವಿ ಅವ್ರನ್ನ ಮಾಡಲಿ ಅಂತ. 1 ಆಯ್ತು, 2 ಆಯ್ತು, 3 ಆಯಿತು, ಕಂಟ್ರೋಲ್ನವ್ರು ಗಲಾಟೆ ಮಾಡೋಕತ್ತಿದ್ರು. ಸೊ ಕೊನೆಗೆ ಅವರು ಚೈನ್ ಸ್ನ್ಯಾಚಿಂಗ್ ಮಾಡ್ಕೊಂಡು ಹೋಟ್ಲಿಗೆ ಬಂದು ಅವರು ರೂಮ್ನೊಳಗೆ ಹೋದರು. ಆಮೇಲೆ ನಾವು ಹೊರಗೆ ಎದ್ದು ಆಮೇಲೆ ಅಟ್ಯಾಕ್ ಮಾಡಿದ್ವಿ. ಯಾಕೆ ನಾವು ಅವ್ರನ್ನ ಅಲ್ಲಿವರೆಗೆ ಬಿಟ್ವಿ ಅಂದರೆ, ಅವರು ಬೂಟಿ ಎಲ್ಲ ತಗೊಂಬಂದು ಏನಿದ್ರು ಅಲ್ಲಿ ರೂಮ್ನಾಗ ಇದು ಮಾಡ್ಕೊತಾರೆ ಅಂತ. ಅವರು ಏನು ಮಾಡೋರು ನೋಡಿ, ಈ ಫ್ಯಾನ್ ಇದೆಯಲ್ಲ, ಆ ಫ್ಯಾನಿನ ಕೆಳಗಡೆ ಪ್ಲೇಟನ್ನು ಬಿಚ್ಚಿ ಅದರೊಳಗಿಟ್ಟು ಮತ್ತೆ ಮುಚ್ಚಿ ಹೋಗ್ಬಿಡೋರು. ನೆಕ್ಸ್ಟ್ ಟೈಮ್ ಬಂದು ತಗೊಂಡೋಗೋರು. ಈ ಥರ ಟಾಯ್ಲೆಟ್ ಕಮೋಡ್ ಒಳಗೆ ಇಡೋದು, ಇಂಥ ಕೆಲಸ ಮಾಡೋರು ಅವರು. ಸೊ ನಾವು ಅವ್ರನ್ನ ಆಮೇಲೆ ತಗೊಂಡು ಅವ್ರನ್ನ ಒಂದು ಸರ್ತಿ ಚೇಂಜ್ ಮಾಡಿ ಹಿಡಿದು ಆಮೇಲೆ ಅದ್ರ ಬಗ್ಗೆ ನೆಕ್ಸ್ಟು ಯಾವುದೇ ಇರಾನಿ ಗ್ಯಾಂಗ್ ಒಂದು ಚೈನ್ ಸ್ನ್ಯಾಚಿಂಗ್ ಸ್ಟಾರ್ಟ್ ಆದರೆ ಬಾಟಲ್ ನೆಕ್ ಪಾಯಿಂಟ್ಗಳು ಗುರುತಿಸಿ ಅವ್ರಿಗೆಲ್ಲ ಅಲರ್ಟ್ ಮಾಡಿ
ಸ್ವಲ್ಪ ಕಂಟ್ರೋಲಿಗೆ ಬಂತು ಆ ಟೈಮ್ನಲ್ಲಿ. ಚೆನ್ನಾಗಿ ಇದನ್ನು ಮಾಡಿದ್ವಿ. ಅದು ಸುಮಾರು 80 ಕೇಸ್ ರಿಜಿಸ್ಟರ್ ಆಗೋದು ನಮ್ಮ ಡಿವಿಷನ್ನಲ್ಲಿ. ನಾವು 30-35ಕ್ಕೆ ತೊಗೊಂಬಂದ್ವಿ ಅದನ್ನ ಕಂಟ್ರೋಲು ಇದನ್ನು ಮಾಡಿ. ಮ್ಯಾಕ್ಸಿಮಮ್ ಒಳ್ಳೆ ಕೆಲಸ ಆಯ್ತು ಆ ವಿಚಾರದಲ್ಲಿ. ಇರಾನಿ ಗ್ಯಾಂಗ್ದೊಂದು ಒಳ್ಳೆ ಕೆಲಸ ಆಯ್ತು. ಅದು DCP ವೆಸ್ಟ್ ಇದ್ದಾಗ ನಾನು ಇದ್ದದ್ದೇ 1 ವರ್ಷ 2 ತಿಂಗಳು. ಅಲ್ಲಿಂದ ಮತ್ತೆ ನನಗೆ CODಗೆ ಹಾಕಿದರು. CIDಯಲ್ಲಿ ಇದ್ದಾಗ ನಂದು ಇಂಪಾರ್ಟೆಂಟ್ ಅಂದರೆ ಒಂದು ಕಲಬುರ್ಗಿ ಮರ್ಡರ್ ಕೇಸು, ಕಲಬುರ್ಗಿ. ಅದರದ್ದು ಮೊದಲೇ IO ನಾನೇ CODಯಿಂದ. ನಾವು ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕಿ ಸುಮಾರು 6 ಲಕ್ಷ ಜನದು ಮೊಬೈಲ್ ಕರೆಗಳನ್ನೆಲ್ಲ ಟ್ರ್ಯಾಕ್ ಮಾಡಿ ಅವೆಲ್ಲವನ್ನೂ ವೆರಿಫೈ ಮಾಡಿಸಿ ಇದು ಮಾಡಿದ್ವಿ. ಬಟ್ ಆರೋಪಿ ಇಂಥವರೇ ಆರೋಪಿಗಳು ಅನ್ನೋದನ್ನ ಟ್ರ್ಯಾಕಿಂಗ್ ಮಾಡ್ತಾಯಿದ್ವಿ ನಾವು. ಯಾರು ಏನು ಅಂತೇಳಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತೆಗೆದಿದ್ದು ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ 5 ತಿಂಗಳಾಯಿತು. ನಂದು ಅಲ್ಲಿ CODಯಿಂದ ಸೈಬರ್ ಕ್ರೈಮ್ನಲ್ಲಿದ್ದೆ ನಾನು. ತೆಗೆದು ಅಡ್ಮಿನ್ಗೆ ಹಾಕಿದರು. ಆಮೇಲೆ ಮತ್ತೆ ಬೇರೆ ಯಾರೋ ಬಂದರು, ಅವ್ರಿಗೆ ನಾವು ಚಾರ್ಜ್ ಕೊಟ್ವಿ. ಅದಾದಮೇಲೆ ನೆಕ್ಸ್ಟು ತನಿಕೋಡು ಒಂದು ಎನ್ಕೌಂಟ್ರ್ ಆಯಿತು. ತನಿಕೋಡಿನಲ್ಲಿ ನಕ್ಸಲೈಟ್ ಅಂತೇಳಿ ಒಬ್ಬರ ಮೇಲೆ ನಮ್ಮ KSRP ಪೊಲೀಸರು ಫೈರಿಂಗ್ ಮಾಡಿ ಸತ್ತೋಗಿದ್ದು. ಅದೊಂದು ಕೇಸ್ ಎನ್ಕ್ವೈರಿ ಮಾಡಿದ್ವಿ. ಅದಾದಮೇಲೆ ನಂದಿತಾ ಅಂತೇಳಿ ಒಬ್ಳು ಹುಡುಗಿ ತೀರ್ಥಹಳ್ಳಿ, ಅವಳು ಸತ್ತೋದ್ಲು. ಅವಳನ್ನ ಯಾರೋ ಮರ್ಡರ್ ಮಾಡಿದ್ದಾರೆ ಅಂತೇಳಿ ಅಲಿಗೇಷನ್ ಆಯಿತು. ಆ ಕೇಸ್ದೊಂದು ತನಿಖೆ ಮಾಡಿದ್ವಿ ನಾವು CODಯಲ್ಲಿದ್ದಾಗ. ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಉಡುಪಿಯಲ್ಲಿ ಹೆಂಡತಿ ಗಂಡನ ಕೊಲೆ ಮಾಡಿದ್ಲು, ಭಾಸ್ಕರ್ ರೈ ಅಂತೇಳಿ. ಭಾಸ್ಕರ್ ಶೆಟ್ಟಿ ಅಂತ ಹೋಟ್ಲ್ ಓನರು, ದುಬೈನಲ್ಲಿದ್ದವನು. ಉಡುಪಿಯೆಲ್ಲ ಒಂದು ಹೋಟ್ಲಿತ್ತು. ಸ್ವಂತ ಹೆಂಡತಿ ಮತ್ತು ಇನ್ನೊಬ್ಬರು ಮಗ ಮತ್ತು ಇನ್ನೊಬ್ಬ ಸೇರ್ಕೊಂಡು 3 ಜನ ಅವನ್ನ ಮರ್ಡರ್ ಮಾಡಿ ಪೀಸ್ ಮಾಡಿ ಯಜ್ಞಕುಂಡದಲ್ಲಿ ಹಾಕಿ ಸುಟ್ಟಿದ್ರು. ಅದು ಆ ಕೇಸ್ನ ತನಿಖೆ ನಾವು ಮೇಲ್ವಿಚಾರಣೆ ಮಾಡಿದೆ. ಸೊ ಆ ಕೇಸಿಗೆ ಒಂದು 6 ತಿಂಗಳ ಕೆಳಗಡೆ ಕನ್ವಿಕ್ಷನ್ ಕನ್ಫರ್ಮ್ ಆಯಿತು ಹೈಕೋರ್ಟಲ್ಲಿ. ಕನ್ವಿಕ್ಷನ್ ಆಗಿತ್ತು ಅವ್ರಿಗೆ ಲೈಫು. ಆಮೇಲೆ ಅದು ಹೈಕೋರ್ಟಲ್ಲಿ ಕನ್ವಿಕ್ಷನ್ ಕನ್ಫರ್ಮ್ ಆಯಿತು. CODಯಲ್ಲಿದ್ದಾಗ ಮಾಡಿದಂಥ ಕೆಲಸಗಳು ಅವು. ನಾವು CODಯಿಂದ ಮುಗಿದ ಮೇಲೆ ಪ್ರಮೋಷನ್ ಆಯಿತು. ಜಾಯಿಂಟ್ CP CR ಆಗಿ ಬೆಂಗಳೂರು ಸಿಟಿ, ಇದು ಸಿಟಿ ಆರ್ಮ್ಡ್ ರಿಸರ್ವ್ಡ್ ಅಂತೇಳಿ ಮೈಸೂರು ರೋಡ್ನಾಗ ಇದೆಯಲ್ಲ CR ಅಂತ, ಅದು ಇಲ್ಲೊಂದಿದೆ. ಅಂಥವು 4 ಇದ್ದಾವೆ. ಆ 4ಕ್ಕೆ ಒಬ್ಬ IPS ಆಫೀಸರ್ ಹೆಡ್. ಅವಕ್ಕೂ ಬೇರೆ ಒಬ್ಬರು IPS ಆಫೀಸರ್ ಇರ್ತಾರೆ, ಬಟ್ ಸೀನಿಯರ್ DIG ರ್ಯಾಂಕ್ನವ್ರಿಗೆ. ಸೊ ಅಲ್ಲಿ ಆಗಿದೆ. ಆಮೇಲೆ ಇವೆಲ್ಲ ನಮ್ಮ ಮಿನಿಸ್ಟರ್ಸ್ ಗನ್ಮ್ಯಾನು ಅವು ಇವು ಎಲ್ಲ ಇದು ಮಾಡೋದು, ವೆಹಿಕಲ್ ಕಳಿಸೋದು, ಅದು ಇದ್ದದು CR. ಅಲ್ಲಿ 1 ವರ್ಷ ಇದ್ದೆ. ಅದಾದಮೇಲೆ ಬೆಳಗಾಂ ಪೊಲೀಸ್ ಕಮಿಷನರ್ ಆಗಿ ಹೋಗಿ ಅಲ್ಲಿ 1 ವರ್ಷ 2 ತಿಂಗಳಿದ್ದೆ ನಾನು. ಸೊ ನಾನಿದ್ದಾಗ ಒಂದು ಒಳ್ಳೆ ಸೆಷನ್ ಆಯಿತು. ಸೆಷನ್ ಬಂದೋಬಸ್ತ್ ಮಾಡಿದ್ವಿ. ಅದು ಸಹ ಬೆಳಗಾಮು ಭಾಳ ಸೆನ್ಸಿಟಿವ್ ಕಂಪನಿಯಲ್ಲಿ ಸೆನ್ಸಿಟಿವ್ ಇದದು. ಆಮೇಲೆ ಮರಾಠಿಗರದು ಪ್ರಾಬ್ಲಮ್ಸ್ ಹೌದು, ಸಣ್ಣ ಸಮಸ್ಯೆ ಕಲ್ಲೊಡೆಯೋದು, ಇದು ಮಾಡೋದು, ಕಿರಿಕಿರಿ. ಆಮೇಲೆ ಅಲ್ಲಿ ಗಣೇಶ ಬಂದೋಬಸ್ತು ಭಾಳ ಪಕ್ಕಾ ಬಂದೋಬಸ್ತು. ಆಮೇಲೆ ಅದಾದಮೇಲೆ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸ್ತಾರೆ, ಅದ್ರದ್ದು ಒಂದು ಬಂದೋಬಸ್ತ್ ಇರುತ್ತೆ. ಶಿವ ಜಯಂತಿ ಅಂತ ಅದ್ರದ್ದು ಬಂದೋಬಸ್ತು. ಬರೀ ಬಂದೋಬಸ್ತು ಅಲ್ಲಿ ಬೆಳಗಾಂನಲ್ಲಿ. ಬಟ್ ಚಾಲೆಂಜಿಂಗ್ ಪ್ಲೇಸ್ ಅದು ಡಿಸ್ಟ್ರಿಕ್ಟ್. ಆಮೇಲೆ ಅನದರ್ ನಂದು ಬಿಜಾಪುರದಲ್ಲಿದ್ದಾಗ ಒಂದು ಫನ್ನಿ ಇನ್ಸಿಡೆಂಟ್ ಅಂದರೆ, ಒಬ್ಬ ವ್ಯಕ್ತಿ ಗೋಕಾಕ್ ಫಾಲ್ಸ್ ಹತ್ರ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಾನೆ, ಗೋಕಾಕ್ ಫಾಲ್ಸ್ಗೆ. ಸೊ ಅದೇ ಸಂದರ್ಭದಲ್ಲಿ ಅಲ್ಲಿ ಗೋಕಾಕ್ ಫಾಲ್ಸ್ ನೋಡಲಿಕ್ಕೆ ಒಬ್ಬ DYSP ಬಂದಿರ್ತಾರೆ. ಬೆಳಗಾಂನಲ್ಲಿ ಗಣೇಶ ಬಂದೋಬಸ್ತ್ ಮುಗಿಸ್ಕೊಂಡು ವಾಪಸ್ ಬಿಜಾಪುರಕ್ಕೆ ಬರ್ಬೇಕಾರೆ ಫಾಲ್ಸ್ ನೋಡ್ಕೊಂಡು ಹೋಗೋಣ ಅಂತ ಬರ್ತಾರೆ. ಅವನು ಬಂದು ಹಿಂಗೆ ತುದಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅವ್ರ ಮುಂದೆ ಇವನು ಇರ್ತಾನೆ. ಒಬ್ಬ ಪೊಲೀಸ್ ಅಧಿಕಾರಿ ಸೆನ್ಸಿಬಲ್ ಇದ್ದವನಿಗೆ ಗೊತ್ತಾಗ್ಬಿಡುತ್ತೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗೋರು ಯಾರು ಇತ್ತು ಅಂದರೆ ಅವನು ಎಷ್ಟು ದೂರದಲ್ಲಿ ನಿಂತ್ಕೊಂಡಾನೆ ಅಂತ ಗೊತ್ತಾಗ್ಬಿಡುತ್ತಲ್ಲ. ಇವನು ನಿಂತ್ಕೊಂಡ ಇದನ್ನ ನೋಡಿ ಇವನು ಏನೋ ಮಾಡ್ಕೊಳಂಗೆ ಕಾಣ್ತಾನೆ ಅಂತೇಳಿ ಅವನು ವಾಚ್ ಮಾಡ್ತಾ ಇರ್ತಾರೆ. ಅವನು ಇನ್ನೇನು ಜಂಪ್ ಮಾಡಬೇಕು, ಹಿಂದ್ಲಿಂದ ಹಿಡ್ಕೊಂಡ್ಬಿಡ್ತಾರೆ ಅವನ್ನ. ಆವಾಗ ಹಿಡ್ಕೊಂಡು ಅವ್ನಿಗೆ ಇಳಿತಾರೆ, ಬಿಡಿ ಸರ್ ನಾನು ಸಾಯ್ಬೇಕು ಅಂತಾನೆ ಅವನು. ಯಾಕೆ ಸಾಯ್ತಿ ಬಾಯಿಲಿ ಅಂತ ಅವನಿಗೆ ಕರೆದು ಈ ಕಡೆ ವಿಚಾರಣೆ ಮಾಡ್ತಾರೆ. ಆವಾಗ ಇಲ್ಲ ಸರ್, ಸಾಲಗಾರರ ಕಾಟ ತಡೆಯೋಕ್ಕಾಗಲಿಲ್ಲ, ಅದಕ್ಕೆ ಸಾಯ್ಬೇಕು ಅಂತ ನಿರ್ಧಾರ ಮಾಡ್ಕೊಂಬಂದೆ ಅಂತ. ಆಮೇಲೆ ಮತ್ತೆ ಹೇಳ್ತಾನೆ, ಇದೇನು ಫಸ್ಟ್ ಟೈಮ್ ಅಲ್ಲ ಸರ್, ನಾನು ಇದು 2ನೇ ಸರ್ತಿ ಸಾಯಕ್ಕೆ ಬಂದಿದ್ದು. ಮೊದಲನೇ ಸರ್ತಿ ಏನಪ್ಪ ಹೆಂಗ್ ಸಾಯಕ್ಕೆ ಹೋದೆ ಅಂತ. ಇಲ್ಲ ಸರ್, ಮೊದಲನೇ ಸರ್ತಿನೂ ಸಾಲಗಾರರ ಕಾಟನೆ ಅದುವ. ಸೊ ನಾನು ಸಾಲ ಮಾಡ್ಕೊಂಡು ಇದ್ನಲ್ಲ, ಅವರು ಭಾಳ ಒತ್ತಾಯ ಮಾಡಕತ್ತಿದ್ರು, ಹಂಗಾಗಿ ಸಾಯ್ಬೇಕು ಅಂತ ಒಂದು ಹೋಟ್ಲಿಗೆ ಹೋಗಿ ಅಲ್ಲಿ ಮಂಡಕ್ಕಿ ಅಂದರೆ ಉಸ್ಲಿ ತಿಂಡಿ ಮಾಡ್ತಾರಲ್ಲ, ಆ ತಿಂಡಿ ತಗೊಂಡು ಅದಕ್ಕೆ ಪಾಯ್ಸನ್ ಹಾಕ್ಕೊಂಡು
ಪಾಯ್ಸನ್ನ ಮಿಕ್ಸ್ ಮಾಡ್ಕೊಂಡು ತಿಂದೆ. 2-3 ತುತ್ತು ತಿಂದಾಗ ಆ ಪೇಪರ್ನಲ್ಲಿ ಮೇಲೆ ಒಂದು ಆತ್ಮಹತ್ಯೆ ಅಂತೇಳಿ ಒಂದು ಪದ ಕಾಣ್ತು. ನನಗೆ ಅದನ್ನ ನೋಡಿದಾಗ ಆ ಪದನ ಹಿಂಗೆ ಸರಿಸ್ತೆ, ಅಲ್ಲಿ ಕೆಳಗಡೆ ಒಂದೇನೋ ಬರ್ದಿತ್ತು, ಅದನ್ನ ಓದಿದ ತಕ್ಷಣ ನನಗೆ ಬದುಕಬೇಕು ಅಂತ ಆಸೆ ಆಯ್ತು. ಅದಕ್ಕೆ ನಾನು ಬಾಯಲ್ಲಿ ಬೆರಳಿಟ್ಕೊಂಡು ವಾಮಿಟ್ ಮಾಡ್ಕೊಂಡು ಅರ್ಜೆಂಟಾಗಿ ಹೋಗಿ ಆಸ್ಪತ್ರೆಗೆ ಹೋಗಿ ಹೊಟ್ಟೆ ಎಲ್ಲ ವಾಶ್ ಮಾಡಿಸ್ಕೊಂಡು ಬದುಕಿದೆ ಸರ್. ಬದುಕಿ ಕೊನೆಗೆ ಮತ್ತೆ ನಾನು ಒಂದು ಹೋಟ್ಲ್ ಇಟ್ಕೊಂಡು ಕಷ್ಟಪಟ್ಟು ಇದನ್ನು ಮಾಡಿ ಸಾಲಗಾರದ ಎಲ್ಲ ಸಾಲ ತೀರಿಸಿದೆ. ಸಾಲ ತೀರಿಸಿದ ಮೇಲೆ ಅವ್ರು ಬಡ್ಡಿ ಕೊಡುವಂತ ಬೆನ್ನತ್ತಿದ್ರು. ಅದಕ್ಕೆ ಈಗ ಸಹಾಯಕ್ಕೆ ಬಂದೆ. ಸಾಲ ತೀರೋಗಿದೆ, ಬಡ್ಡಿಗೆ ಬೆನ್ನತ್ತಿದ್ರು, ನನಗೆ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಸಹಾಯಕ್ಕೆ ಬಂದೆ ಅಂತ ಹೇಳ್ತಾನೆ ಅವನು. ಆಮೇಲೆ ಅವನ್ನ ಕರ್ಕೊಂಬಂದ್ರು ಅವ್ರು ಅಲ್ಲಿಂದ. ಪಾಪ ನಮ್ಮ ಹತ್ರ ಕರ್ಕೊಂಬಂದ್ರು. ನಾನು ಕೂತ್ಕೊಂಡು ಅವನ ಕತೆ ಎಲ್ಲ ಕೇಳಿ ಅದೇನು ಕೊಡ ಚೀಟಿ ನೋಡೋಣ ಅಂತ. ಆಮೇಲೆ ಅವ್ನು ಚೀಟಿ ಕೊಟ್ಟರೆ ಅದರಲ್ಲಿ ಕೆಳಗಡೆ ಹೆಸರು ಇಲ್ಲ, ಕಾಣ್ತಾ ಇಲ್ಲ. ಆತ್ಮಹತ್ಯೆ ಅಂತ ಒಂದು ಸಣ್ಣ ಚುಟುಕ, ಅದು ಕೆಳಗಡೆ ಹೆಸರು ಯಾರು ಬರ್ತಾರೆ ಅಂತ ಕಾಣ್ತಾ ಇಲ್ಲ. ಅದು ಎಣ್ಣೆ ಎತ್ತಿಬಿಟ್ಟಿದೆಯಲ್ಲ, ಆಯಿಲ್ ಎತ್ತಿ ಕಾಣ್ತಾ ಇಲ್ಲ. ಅವ್ನು ನನಗೆ ಕೊಟ್ಟ, ನಾನು ನೋಡಿದೆ, ಅಲ್ಲಿ ಮೇಲೆ ಆತ್ಮಹತ್ಯೆ ಅಂತ ಇತ್ತು, ಕೆಳಗಡೆ ದುಶ್ಚಟಕ್ಕೆ ಬಲಿಯಾಗಿ ದುರ್ಬುದ್ಧಿ ಹೆಚ್ಚಾಗಿ ಧರ್ಮವನ್ನು ಮರೆತಾಗ ಕರ್ಮವನ್ನು ಮಾಡಿ ಜೀವನದ ಮರ್ಮವನ್ನು ತಿಳಿಯಲೆತ್ನಿಸದೆ ಬದುಕನ್ನು ಅಂತ್ಯಗೊಳಿಸಿಕೊಳ್ಳುವುದೇ ಆತ್ಮಹತ್ಯೆ ಅಂತ ಇತ್ತದು. ಆಮೇಲೆ ಅದನ್ನ ಓದಿ ನನಗೇ ನಗೆ ಬಂತು. ಯಾಕೆಂದ್ರೆ ಯಾವಾಗಲೂ ನಾನೇ ಬರೆದ ಕವನ, ನಾನೇ ಬರೆದಿರೋದು ಯಾವುದೋ ಪತ್ರಿಕೆಯಲ್ಲಿ ಪ್ರಕಟ ಆಗಿ ಆ ಪತ್ರಿಕೆ ಯೂನಿಸಿಕ್ಕು. ನೋಡಿ, ಅಂದ್ರೆ ಒಂದು ಕಾವ್ಯಕ್ಕೆ ಜೀವ ಉಳಿಸೋ ಶಕ್ತಿ ಇದೆಯಲ್ಲ ಅಂತ. ಅದರಿಂದ ಪ್ರೇರೇಪಿತನಾಗಿ ನಾನು ಬದುಕ್ತೆ ಸರ್. ಯಾರೋ ಪುಣ್ಯಾತ್ಮ ನನ್ನ ಜೀವ ಉಳಿಸ್ಬಿಟ್ಟ ಸರ್, ಇದು ಕವಿತೆ ಅಂತ ಅವನು ನನಗೆ ಹೇಳ್ತಾನೆ. ನಾನು ಏನು ಹೇಳಲಿ ಅವನಿಗೆ? ಸೊ ಅಂದರೆ ದೈವ ನಿಯಾಮಕ ಅನ್ನೋದು ಇದಕ್ಕೆ, ಹೆಂಗೆ ತಿರ್ಕೊಂಡು ಎಲ್ಲಿಗೆ ಬರುತ್ತೆ ಅಂತೇಳಿ. ಸೊ ಇದು ಒಂದು ಭಾಳ ಅದ್ಭುತವಾದ ಇನ್ಸಿಡೆಂಟ್ ನಂದು. ಆಮೇಲೆ ನಾನು ಸಾಗರದಲ್ಲಿದ್ದಾಗ ಇನ್ನೊಂದು ಘಟನೆ ಹೇಳಲಿಲ್ಲ ನಿಮಗೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಭೇಟಿಯಾಗಿದ್ದೆ ನಾನು. ಅದಕ್ಕಿಂತ ಮುಂಚಿನ ಕತೆ ಹೇಳ್ತೀನಿ ನಾನು. ಮೈಸೂರಲ್ಲಿ BA ಓದ್ಬೇಕಾರೆ 82ನೇ ಇಸ್ವಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂತು ಅವಾಗ 82ರಲ್ಲಿ. ಅವಾಗ ಮೈಸೂರಿನಲ್ಲಿ ಒಂದು ದೊಡ್ಡ ಸಾರ್ವಜನಿಕ ಸನ್ಮಾನ ಏರ್ಪಡಿಸಿದ್ರು. ಮೈಸೂರಲ್ಲಿ ನೀವು ರೈಲ್ವೆ ಸ್ಟೇಷನ್ ಪಕ್ಕ ಜೀವನ್ ರಾಯನ್ ಕಟ್ಟೆ ಅಂತ ಐತಲ್ಲ, ನೋಡಿದಿರಲ್ಲ, ಜೀವನ್ ರಾಯನ್ ಕಟ್ಟೆ ಅಂತ ಮೈಸೂರಿನಲ್ಲಿ. ಅಲ್ಲಿ ಸನ್ಮಾನ ಸಮಾರಂಭ. ನಾನು ರೂಮ್ ಅಲ್ಲೇ ಓದ್ತಾ ಇದ್ನಲ್ಲ, ಶಿವರಾಂಪೇಟೆ ಅಂತ ಐತಲ್ಲಿ ರಾಜ್ಕಮಲ್ ಥಿಯೇಟ್ರು, ಅದ್ರ ಹಿಂಭಾಗದಲ್ಲಿ ರೂಮ್ ಇತ್ತು. ನಾವು ರಾಜ್ಕುಮಾರ್ನ ಹತ್ರದಿಂದ ನೋಡ್ಬೇಕು ಅಂತ, ಅಭಿಮಾನಿಗಳು, ಅಣ್ಣವರ ಅಭಿಮಾನಿ, ಎಲ್ಲ ಸಿನಿಮಾ ನೋಡ್ತಾ ಇದ್ವಿ. ಹತ್ರದಿಂದ ನೋಡ್ಬೇಕು ಅಂತೇಳಿ ನಾನು ಒಂದು ಸಣ್ಣದೊಂದು ಕವಿತೆ ಬರ್ಕೊಂಡು ರಾಜ್ಕುಮಾರ್ ಮೇಲೆ ಓದೆ, ಕೊಡ್ಬೇಕು ಅದನ್ನ ಏನಾರ ಮಾಡಿ ಅಂತ. ಭಾರಿ ಕಷ್ಟಪಟ್ಟು ಹಿಂಗಾಡಿ ಅವು ಏನು ಸುತ್ತ ಸ್ಟೇಜ್ ಸುತ್ತ ಬ್ಯಾರಿಕೇಡ್, ಅದ್ರೊಳಗೆ ಹೋಗಿ ನಿಂತ್ಕೊಂಡ್ಬಿಟ್ಟೆ. ಅಲ್ಲಿ ಶಂಕರ್ನಾಗ್, ಅನಂತ್ನಾಗ್ ಎಲ್ಲ ಇದ್ರು. ನಾನು ಅನಂತ್ನಾಗಿಗೆ ತೋರಿಸ್ದೆ ಕವಿತೆನ. ಸರ್ ನೋಡಿ ಸರ್, ರಾಜ್ಕುಮಾರ್ ಮೇಲೆ ಬರ್ದಿದ್ದೀನಿ, ಅಣ್ಣವ್ರಿಗೆ ತೋರಿಸ್ಬೇಕು ಸರ್ ಇದನ್ನ ಅಂತ. ಅವ್ರು ನೋಡಿ ಚೆನ್ನಾಗಿದೆ ರೀ, ತೋರ್ಸೋಣ, ಇಲ್ಲೇ ಇರು ಅಂತ ಅಂದ್ರು ಅವರು. ಸರ್ ನಾನು ಅಲ್ಲೇ ಇದ್ದೆ. ಅಷ್ಟೊತ್ತಿಗೆ ಅಣ್ಣವ್ರು ಬಂದ್ಬಿಟ್ರು. ಬಂತಿದ್ದಂಗೆ ನುಗ್ಲು ಸ್ಟಾರ್ಟ್ ಆಗ್ಬಿಡ್ತು. ನುಗ್ಲು ಸ್ಟಾರ್ಟ್ ಆಗಿದ್ದೆ ತಡ ಪೊಲೀಸರು ಇದ್ರಲ್ಲ ಅಲ್ಲಿ, ದಾರ ಬರ ಅಲ್ಲಿ ಒಳಗಿದ್ದಾನೆಲ್ಲ ಹೊಡೆದು ಬಿಸಾಕಿ ಓಡಿಸ್ಬಿಟ್ಟು. ಅಲ್ಲಿ ನಾನು ಹುಡುಗ ಇನ್ನು BA ಓದ್ತಾ ಇದ್ದೆ. ಬಡ್ದೆ ಅಂತ, ಸಾರ್ ರಾಜ್ಕುಮಾರ್ ಮೇಲೆ ಕವಿತೆ ಬರ್ತೀನಿ ಸರ್, ತೋರಿಸ್ಬೇಕು. ರಾಜ್ಕುಮಾರ್ ಮೇಲೆ ಕವಿತೆ ಬರ್ದಂತ ಕವಿತೆ ಅಂತ ಅದನ್ನು ಇಸ್ಕೊಂಡು ಹರಿದು ಬಿಸಾಕಿ 2 ಏಟ್ ಬಡ್ದು ಓಡಿಸ್ಬಿಟ್ರು. ಎಂಥ ಕೆಟ್ಟವ್ರು ಇದ್ದಾರೆ ಇವರು ಪೊಲೀಸರು ಅಂದ್ಕೊಂಡು ಸುಮ್ಮನೆ ಹೋಗಿ ದೂರದಲ್ಲೇ ಕೂತ್ಕೊಂಡು ಸಮಾರಂಭ ಎಲ್ಲ ಮಾತೆಲ್ಲ ಕೇಳ್ಕೊಂಡು ಮನೆಗೆ ಹೋದೆ. ನಾನು ಏನು ಮಾಡೋದು ಅಂತ. ನನ್ನ ದೃಷ್ಟಿ ಇಲ್ಲ ಅಂದ. 82 ಅದು. 92ಕ್ಕೆ ನಾನೇ DYSP ಸಾಗರದಲ್ಲಿ. 10 ವರ್ಷದಲ್ಲಿ ಸಾಗರದಲ್ಲಿ DSP ಆಕಸ್ಮಿಕ ಫಿಲಮ್ ಶೂಟಿಂಗು 10 ವರ್ಷ ಅಲ್ಲಿ ಆಗುಂಬೆಯಲ್ಲಿ ನಡೀತಲ್ಲ, ಅಲ್ಲಿ ಸಾಗರಕ್ಕೆ ಬಂದರು ರೈಲ್ವೆ ಸ್ಟೇಷನ್ದೆಲ್ಲ ಶೂಟಿಂಗ್ ಮಾಡೋಕ್ಕೆ. ಅದಕ್ಕೆ ಅಂತ ಆವಾಗ ಇವರು ನಮ್ಮ ಬಂಗಾರಪ್ಪನವ್ರು CM ಅಲ್ಲ, ಪ್ರಧಾನ ಕಚೇರಿ ಅಂದರೆ ಚೀಫ್ ಆಫೀಸಿಂದ ಒಂದು ಮೆಸೇಜ್ ಬಂತು. ಡಾಕ್ಟರ್ ರಾಜ್ಕುಮಾರ್ ಅವರು ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ 10 ದಿವಸ ವಾಸ್ತವ್ಯ ಹೂಡಿ ಚಿತ್ರೀಕರಣದಲ್ಲಿ ಭಾಗವಹಿಸ್ತಿದ್ದಾರೆ. ಅದರಿಂದ DYSP ಸಾಗರ ಅವರು ಖುದ್ದು ರಾಜ್ಕುಮಾರ್ ಅವರ ಜೊತೆಗಿದ್ದು ಅವರಿಗೆ ಚಿತ್ರೀಕರಣಕ್ಕೆ ಯಾವುದೇ ಅನಾಹುತ ಹೋಗದಂತೆ ಬಂದೋಬಸ್ತ್ ಕರ್ತವ್ಯ ನಿರ್ವಹಿಸುವುದು ಅಂತ. ಯಾವ ರಾಜಕುಮಾರನನ್ನು ನೋಡಲು ಹೋಗಿ ಪೊಲೀಸರಿಂದ ಏಟು ತಿಂದು ಹೊರಗೆ ಬಂದಿದ್ದೇನೋ ಅದೇ ರಾಜಕುಮಾರ ನಮ್ಮ ಬಳಿಗೆ ಬರುವಂತ ಒಂದು ಸುದಲ್ಪ ಹೋದ್ವಿ. ಪಾಪ 10 ದಿವಸ ತುಂಬ ಚೆನ್ನಾಗಿ ಬಂದೋಬಸ್ತ್ ಮಾಡಿದ್ವಿ. ಬಹಳ ಖುಷಿ ಆಗ್ಬಿಟ್ರು ಅವರು ಸಾಹೇಬ್ರೆ ಅನ್ನೋರು ನನಗೆ. ಪಾಪ ಎಂಥ ಅದ್ಭುತ ಕಲಾವಿದ ಅಂದರೆ, ಸರ್ ಏನು ಸರ್ ನೀವು ನನಗೆ ಸಾಹೇಬ್ರೆ ಅಂತ. ನಾನು ನಿಮಗಂತ ಎಲ್ಲ ಸಾಹೇಬ್ರೆ, ನಿಮ್ಮ ಸ್ಥಾನಕ್ಕೆ ನಿಮ್ಮ ಸಮವಸ್ತ್ರಕ್ಕೆ ಅದು ದೊಡ್ಡದು ಸಾಹೇಬ್ರೆ. ಮತ್ತು ಅವ್ರು ಊಟಕ್ಕೆ ಕೆಳಗೆ ಕೂತ್ಕೊಂಡ್ರೆ ನನಗೆ ಚೇರಾಕ್ ಸರ್, ನೋ ನೀವು ಕೆಳಗೆ ಕೂತ್ಕೋಬಾರ್ದು ಅಂತ ದೊಡ್ಡ ಮನುಷ್ಯ. ಪಾಪ ಅವ್ರು ಹೇಳೋರು, ವಿದ್ಯೆ ಯಾರೊಬ್ಬನ ಸೊತ್ತು ಅಲ್ಲ ಸಾಹೇಬ್ರೆ, ಅದು ಶ್ರಮ ಮತ್ತು ಸಾಧನೆಯ ಸಂಕೇತ ಅಂತ. ಅಂಥ ವಿನಯವಂತ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಆಮೇಲೆ ಕೊನೆಯ ದಿನ ಶೂಟಿಂಗ್ ಪ್ಯಾಕಪ್ ಆಗಬೇಕು. ಆವಾಗ
ಅವ್ರಿಗೆ ಹೇಳಿದೆ, ಸರ್ ನನಗೊಂದು ಆಸೆ ಇದೆ ಸರ್. ಏನು? ನಿಮ್ಮ ಮೇಲೆ ಒಂದು ಕವನ ಬರೆದಿದ್ದೆ ಸರ್, ನಾನು ಅದನ್ನು ನಿಮ್ಮ ಎದುರಿಗೆ ಓದಬೇಕು ಅಂತ. ಅವಾಗ ಹಂಗಂದ ತಕ್ಷಣ ಏನಿಲ್ಲ, ಪಾರ್ವತಿ ಬಾಯಿಲಿ, ಸಾಹೇಬರು ನನ್ನ ಮೇಲೆ ಕವನ ಬರೆದಿದ್ದಾರೆ, ವಜ್ರಮುನಿ ಬಾಯಿಲಿ, ಗೀತಾ ಬಾಯಿಲಿ, ಮಾಧವಿ ಬಾಯಿಲಿ, ನಾಗಾಭರಣ ಬಾಯಿಲಿ, ಎಲ್ಲರನ್ನೂ ಕರೆದು, ಆ ಕಾಸರಗೋಡು ಇನ್ನೊಬ್ಬ ಚಿನ್ನ ಅಂತ ಇದ್ದ ಅವ್ರ ಜೊತೆ, ಅವರು ಎಲ್ಲರನ್ನೂ ಕರೆದು ಎದುರಿಗೆ ಕೂರಿಸ್ಕೊಂಡು, ಸಾಹೇಬ್ರೆ ಹೇಳ್ರಿ ಅಂತ. ನನಗೆ 10 ವರ್ಷಗಳ ಹಿಂದೆ ಬರೆದು ಉದ್ಗಿಟ್ಟಿತ್ತು. ಆಮೇಲೆ ನಾನು ಹೇಳಿದೆ, ಅದು ಕನ್ನಡದ ವರಕುವರ ರಾಜಕುಮಾರ, ಕಡೆಗೊಮ್ಮೆ ಏರಿದೆಯ ಪದ್ಮಭೂಷಣ ಪ್ರಶಸ್ತಿಯ ಉತ್ತುಂಗ ಶಿಖರ, ತಾಳ್ಮೆ ತನ್ಮಯಗಳ ಚಿನ್ಮಯ ಮೂರ್ತಿ, ಕರ್ನಾಟಕದಿಂದ ಕಾಶ್ಮೀರದವರೆಗೆ ಲಭಿಸಲಿ ಕೀರ್ತಿ. ಅಣ್ಣ, ಬದುಕಿಗಾಗಿ ನೀ ಹಚ್ಚಿದ್ದು ಬಣ್ಣ, ಬದುಕಿನುದ್ದಕ್ಕೂ ನೀ ಗಳಿಸಿದೆ ಪ್ರಶಂಸೆಯ ಕರತಾಡನ. ನೀನೊಂದು ವ್ಯಕ್ತಿ ಅಲ್ಲ, ನೀನೊಂದು ಶಕ್ತಿ, ಮುಕ್ಕೋಟಿ ಕನ್ನಡಿಗರ ಹೃದಯ ಸಿಂಹಾಸನಾಧೀಶ್ವರ, ಕಡೆಗೊಮ್ಮೆ ಭಕ್ತಿಯಿಂದಲೇ ನಮಿಸುವೆನು ನಿನ್ನ ಸಾಧನೆಯ ಕಂಡು, ರಾಜಕುಮಾರ ನಮಸ್ಕಾರ. ಶಾಕ್ ಹೊಡೆದೋಗ್ಬಿಟ್ರು ಅವರು. ಸಾಹೇಬ್ರೇ, ಏನು ನೀವು ಒಬ್ಬ ಬಡ ಕಲಾವಿದನ ಬಗ್ಗೆ ಇಷ್ಟು ಅದ್ಭುತವಾದ ಮಾತುಗಳನ್ನ ಆಡಿದಿರಿ. ಅದಕ್ಕೆ ನಾನು ಹೇಳಿದೆ, ಸರ್ ನೀವು ಬಡ ಕಲಾವಿದರ, ಮೇರು ಕಲಾವಿದರು, ನಿಮ್ಮ ಕಲೆ ಮುಂದೆ ನಾವೆಲ್ಲಿ, ನಿಮ್ಮ ಕಲೆ, ನಿಮ್ಮ ಸಾಧನೆ ನನ್ನ ಲೇಖನೆ ಬರೆಸಿದೆ ಸರ್, ಅಷ್ಟೇ, ಬೇರೆ ಏನಿಲ್ಲ. 10 ವರ್ಷದ ಹಿಂದೆ ನಿಮಗೆ ಕೊಡಕ್ಕೆ ಬಂದು ಹೊಡೆತ ತಿಂದು ಬಂದಿದ್ದೆ ಸರ್. ಇವತ್ತು ನೀವು ನನಗೆ ಕೂರಿಸ್ಕೊಂಡು ಕೇಳ್ತಾ ಇದ್ದೀರಿ, ಇದು ನನ್ನ ಯಾವುದೋ ಜನ್ಮದ ಪುಣ್ಯ ಅಂತೇಳಿ ಐ ಟೋಲ್ಡ್ ಹಿಮ್. ಪಾಪ ಅಂಥ ಅದ್ಭುತವಾದಂಥ ಮನುಷ್ಯ. ಮೋಸ್ಟ್ ಮೆಮೊರಬಲ್ ಇನ್ಸಿಡೆಂಟ್ ಅದೊಂದು ನನ್ನ ವೃತ್ತಿ ಬದುಕಿನಲ್ಲಿ. ಮದರ್ ತೆರೇಸಾ ಭೇಟಿ ಮಾಡಿದ್ದು ಮತ್ತು ರಾಜ್ಕುಮಾರ್ ಭೇಟಿ ಮಾಡಿದ್ದು ಮೆಮೊರಬಲ್ ಇನ್ಸಿಡೆಂಟ್ಸ್ ಅವೆಲ್ಲ ನಮಗೆ. ಯಾವ ರಿಟೈರ್ ಆಗಿತ್ತು? 2019ರಲ್ಲಿ ನಾನು ನಿವೃತ್ತನಾದೆ. ನಿವೃತ್ತಿ ಆದಮೇಲೆ ನಾನು ಆಮೇಲೆ ನಿಮಗೆ ಇದನ್ನು ಹೇಳಲಿಲ್ಲ, ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿದ್ದಾಗ ನಾನು ಕವಿತೆಗಳನ್ನು ಬರಿತಾ ಇದ್ದೆ. ಬಟ್ ನನ್ನ ಎಲ್ಲ ಕವಿತೆಗಳಿಗೆ ನನಗೆ ಪ್ರೇರಕ ಶಕ್ತಿಯಾಗಿ ನಿಂತಿದ್ದು GN ಮೋಹನ್ ಅಂತ. ಅವರು ಹಿರಿಯ ಪತ್ರಕರ್ತರು, ಪ್ರಜಾವಾಣಿಯಲ್ಲಿದ್ದರು. ಅವರು ಇಷ್ಟು ಅದ್ಭುತವಾಗಿ ಕವಿತೆಗಳನ್ನು ನೀವು ಬರಿತಾ ಇದ್ದೀರಿ ಸರ್, ಇದನ್ನು ನೀವು ಮುಂದುವರಿಸ್ಬೇಕು ಕವಿತೆಗಳನ್ನು ಅಂತೇಳಿ ಅವರೇನು ಮಾಡಿದರು, ನೀವೆಲ್ಲ ಕವಿತೆಗಳನ್ನು ಸೇರಿಸಿ ಒಂದು ಪುಸ್ತಕ ಮಾಡೋಣ ಅಂತ ಹೇಳಿದರು. ಸೊ ಒಂದಿನ ಅವ್ರ ಮನೆಯಲ್ಲೇ ಕೂರಿಸಿ ಆ ಗುಲ್ಬರ್ಗದ ಸುತ್ತಮುತ್ತಲಿನ ಕವಿತೆ, ಕಾಶಿನಾಥ್ ಅಂಬಲಿಗಿ, ಚಿತ್ರಶೇಖರ್ ಕಂಠಿ, ವಸಂತ ಕುಷ್ಟಗಿ, ಅಲ್ಲಿ ಏನೇನು ಇದ್ದಾರಲ್ಲ, ವಿಕ್ರಮ್ ವಿಸಾಜೆ, ಅವ್ರನ್ನೆಲ್ಲ ಕರೆಸಿ ಅವ್ರ ಮನೆಯಲ್ಲಿ ನಾನು ಬರೆದರೆ ಎಲ್ಲ ಕವಿತೆಗಳು ಓದಿಸಿ ಅವ್ರ ಅಭಿಪ್ರಾಯ ಎಲ್ಲ ಕೇಳಿ ಅವರೆಲ್ಲ ಭಾಳ ಚೆನ್ನಾಗಿದ್ದಾವೆ ಅಂದರು. ಕೊನೆಗೆ ನಾನೊಂದು ಪುಸ್ತಕ ಮಾಡಿದೆ. ಮೊದಲನೇ ಪುಸ್ತಕ ಬರಡು ಭೂಮಿಯ ಸತ್ಯಗಳು ಅಂತ. ಅದರಲ್ಲಿ ಬಚ್ಚಿಟ್ಟ ಸತ್ಯಗಳು, ಬಿಚ್ಚಿಟ್ಟಾಗದ ಸತ್ಯಗಳು, ಮುಚ್ಚಿಟ್ಟು ಮಲಿನವಾದ ಸತ್ಯಗಳು, ನನ್ನೊಳಗೆ ಒದಗಿರುವ ಸತ್ಯಗಳು, ನಾನು ಕಾಲ ಬಂದಾಗ ಅನಿವಾರ್ಯವಾಗಿ ಹೇಳಲೇಬೇಕಾದ ಸತ್ಯಗಳು, ಇವು ನನ್ನ ಅಂತರಂಗದ ಸತ್ಯಗಳು, ಇವು ಬರಡು ಭೂಮಿಯ ಸತ್ಯಗಳು, ಬರಡು ಭೂಮಿಯ ಸತ್ಯಗಳು ಅಂತ ಪ್ರಾರಂಭ ಆಗುತ್ತೆ ಅದು. ಅದೇ ರೀತಿ ಬೇರೆ ಬೇರೆ ಕವಿತೆಗಳು. ಸೊ ಇವೆಲ್ಲ ಸೇರಿಸಿ ಅದು ಬರಡು ಭೂಮಿಯ ಸತ್ಯಗಳು ಅಂತ ಒಂದು ಸಂಕಲನ ಮಾಡಿದೆ. ಆ ಸಂಕಲನ ಆದಮೇಲೆ ನೆಕ್ಸ್ಟ್ 2ನೇದು ಮತ್ತು ಶಿವಮೊಗ್ಗದಲ್ಲಿದ್ದಂಕಲ್ಲೇ ಮಾರಿ ಅಂತ ಮತ್ತೊಂದು ಸಂಕಲನ ಮಾಡಿದೆ. ಅದು ವಿಚಿತ್ರವಾದ ಸಂದರ್ಭದಲ್ಲಿ ಹುಟ್ಟಿಕೊಂಡಂಥ ಕವಿತೆ ಅದು. ಮಾರಿ ಅಂದರೆ ಹಳ್ಳಿಗಳಲ್ಲಿ ಮಾರಿ ಗುಡಿ ಅಂತ ಇರುತ್ತೆ ನೋಡಿ, ಮಾರಿ ಹಬ್ಬ ಮಾಡ್ತಾರೆ, ಬಲಿ ಕೊಡ್ತಾರಲ್ಲ. ಸರ್ ನನ್ನೂರಲ್ಲಿ 1979ನೇ ಇಸ್ವಿಯಲ್ಲಿ ಮಾರಿ ಹಬ್ಬ ಕಂಟಿನ್ಯೂಸ್ ಮಾಡಿ ಬಲಿ ಕೊಡೋರು. ನಾನು ಆವಾಗ ಒಂಥರ ಮಹಾರಾಜಾಸ್ ಕಾಲೇಜಿನಲ್ಲಿ ಓದ್ತಿದ್ದೆ, ಪ್ರೋಗ್ರೆಸಿವ್ ಥಿಂಕಿಂಗ್ಸ್ ಇತ್ತು. ತಪ್ಪಲ್ವಾ ನಿರಪರಾಧಿ ಬಲಿ ಕೊಡೋದು ಬೇಡ ಅಂತ ನಾನು ಊರಲ್ಲಿ ಒಂದು ಸಣ್ಣ ಹೋರಾಟ ಪ್ರಾರಂಭ ಮಾಡಿದೆ, ಮಾರಿ ಹಬ್ಬದಲ್ಲಿ ಬಲಿ ಕೊಡೋದು ಅಂತ. ಆವಾಗ ಮುಂದುವರೆದ ಜನಾಂಗದವರೆಲ್ಲ, ನಾನು ಮುಂದುವರೆದ ಜನಾಂಗ, ನಾನು ಲಿಂಗಾಯತ್ ಕಮ್ಯುನಿಟಿ ಇದ್ದೆ. ಸೊ ಇವನು ಎಲ್ಲ ಈ ಥರ ಇದು ಮಾಡಿ ಅವರೆಲ್ಲ ಕೆಲಸಕ್ಕೆ ಬರೋರನ್ನೆಲ್ಲ ಕೆಲಸ ಬಿಡಿಸ್ತಾನೆ ಅಂತ. ಅಂದರೆ ಹಿಂದುಳಿದ ವರ್ಗದವರು, ಹರಿಜನ ಅವರೆಲ್ಲ, ಇವರು ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡಬೇಕು ಜೀತಕ್ಕೆ, ಈ ಹಬ್ಬಕ್ಕೆ ಸಾಲ ಮಾಡ್ಬೇಕು. ಅವರು ಹಬ್ಬ ಬಂತು ಅಂತ ಚೆನ್ನಾಗಿ ಸಾಲ ಮಾಡಿಬಿಡೋರು, ಎಲ್ಲ ಕರೆದು ಕುರಿ ಕೋಣ ಕೋಳಿ ತಿಂದುಬಿಡೋದು, 1 ವರ್ಷ ಅವ್ರ ಮನೆ ದುಡಿಯೋದು. ಶೋಷಣೆ ಇದೊಂಥರ. ಮಾರಿ ಹಬ್ಬ ಮಾಡೋದು, ಅದಕ್ಕೆ ಅವ್ರು ದುಡ್ಡು ಕೊಟ್ಟು ಮಾಡಿಸೋರು ಮೊದಲು. ಹಿಂದೆ ಮುಂದುವರೆದ ಜನಾಂಗದವರು, ಮುಂದುವರೆದವರು ದುಡ್ಡು ಕೊಟ್ಟು ಮಾಡಿಸೋರು ಅದನ್ನ ಹಬ್ಬನ. ಇವ್ರು ಸಾಲಗಾರರಾದ್ರೆ ನಮ್ಮ ಮನೆ ಕೆಲಸಕ್ಕೆ ಸಿಗ್ತಾರೆ ಅಂತ. ಸೊ ಈ ಥರದ ಒಂದು ವ್ಯವಸ್ಥೆ ಒಳಗಿತ್ತು. ಅದನ್ನು ಪ್ರತಿಭಟಿಸಿದೆ ನಾನು. ಆವಾಗ ಆ ವರ್ಷ ಏನು ಮಾಡ್ರು ನಾನು ಮಾಡೋಕ್ಕೆ ಬಿಡಲ್ಲ ಅಂತ ಆ ದೇವಸ್ಥಾನ ಮುಂದೆಲ್ಲ ಧರಣಿ ಕೂತೆ. ಆದರೂ ಅವರು ಏನು ನಮ್ಮ ಹಿಂದುಳಿದ ವರ್ಗದ ಜನಾಂಗದವ್ರಿದ್ರು, ಅವರೆಲ್ಲ ಬಂದು ಮನವಿ ಮಾಡಿದರು, ಸರ್ ಇದೊಂದು ವರ್ಷ ಬಿಟ್ಬಿಡಿ, ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ, ಈ ವರ್ಷ ಮಾಡ್ತೀವಿ, ನೆಕ್ಸ್ಟ್ ಇಯರ್ನಿಂದ ನಾವು ಮಾಡಲ್ಲ ಸರ್ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟರು. ನಾವೇನೇ ಕಡ್ಕೊಂಡು ತಿಂದರು ಏನು ಮಾಡಿದ್ರು ನಮ್ಮ ಮನೆ ಮುಂದೆ ಮಾಡ್ಕೊತೀವಿ, ದೇವ್ರ ಮುಂದೆ ಕಡಿಯೋದು ಬಲಿ ಕೊಡೋದು ಮಾಡೋದಿಲ್ಲ ಅಂತ ಆಶ್ವಾಸನೆ ಕೊಟ್ಟರು. ಅದ್ರ ಮೇಲೆ ಬಿಟ್ವಿ ಆ ವರ್ಷ. ಅದ್ರ ನೆಕ್ಸ್ಟ್ ಇಯರ್ನಿಂದ 80ನೇ ಇಸ್ವಿಯಿಂದ ಮಾಡಲಿಲ್ಲ. ಇವತ್ತಿಗೂ ನಮ್ಮೂರಾಗ ಅದು ಮಾಡ್ತಾಯಿಲ್ಲ.
ಅದರ ನೆನಪಿಗೋಸ್ಕರ ನಾನು 2004ರಲ್ಲಿ 79ರಿಂದ ಆಗಿದೆ, 2004ರಲ್ಲಿ 25 ವರ್ಷಗಳ ನಂತರ ಆವಾಗ ಒಂದು ಕವನ ಬರೆದಿದ್ದು ಮಾರಿವೆ ಅಂತಲೇ. ಅದೇ ಶೀರ್ಷಿಕೆ ಇಟ್ಟು ಇನ್ನೊಂದು ಕವನ ಸಂಕಲನ ತಂದೆ, ಮಾರಿ ಬರುವಳು ಮಾರಿ ಪಾರಿ ಬೇಲಿಯ ಹಾರಿ ಬೇರೆ ಕಾಣದೆ ದಾರಿ, ಗಜ್ಜಡದ ಗುಡಿಯಲ್ಲಿ ಅರುಕು ಸೀರೆಯ ತೊಟ್ಟು ಒಡೆದ ವಿಗ್ರಹದಲ್ಲಿ ಅಡಗಿದ್ದಳು ಮಾರಿ, ಉತ್ಸವದ ನೆಪದಲ್ಲಿ ಗುಡಿಯ ಬಾಗಿಲ ಮುರಿದು ಹಾರಿ ಬಂದಳು ಮಾರಿ ಬಲಿಗಾಗಿ, ಪಾರಿ ಬೇಲಿಯ ದಾಟಿ ಹಾರಿ ಹೋಗುವುದು ಉಲಸು, ಉಣ್ಣಬೇಡಿರಣ್ಣ ತಿಂದು ವಿಸರ್ಜಿಸಬೇಡಿರಣ್ಣ, ಹೀಗೆಂದು ಸಾರುವುದು ದುರ್ಬಲರ ಮನಸ್ಸು, ದೇವಿ ಒಲಿದರೆ ಊರಿಗೆ ಒಳಿತು ಇಂತೆಂದು ಕಾಣುವರು ಕನಸು, ನಮ್ಮ ವೇದ ಗಾದೆಗೂ ದೂರದ ಪುರಾಣ ಸಂವಿಧಾನದಲ್ಲಿ ಬರೆದಿರದ ನಿರಪರಾಧಿ ಪಶುಬಲಿಗೆ ಹಾರಿ ಬರುವಳು ಮಾರಿ ಬೇರೆ ಕಾಣದೆ ದಾರಿ, ನಮ್ಮ ಮಾರಿಗೋ ಕೇಕೆ ಗದ್ದಲದ ಉರಿಮೆ ತಮಟೆಗಳ ಕೋಲುಮಚ್ಚುಗಳ ಬಹುಜನರ ಮೇಳ, ಮೌನವಾಗದು ಮಾರಿಗೆ ಗದ್ದಲವು ಪುರಜನರ ಖುಷಿಗೆ, ಸಸ್ಯಾಹಾರದ ಎಡೆ ಜೊತೆಗೆ ರಕ್ತ ಮಾಂಸದ ರುಚಿ ಬೇರೆ ಅವಳಿಗೆ, ದುರ್ಬಲರ ಅವನತಿಯು ಇದರೊಳಗೆ. ಇಡೀ ಕವನದ ಆಶಯ ಪಂಚಿಂಗ್ ಇರೋದೇ ಇಲ್ಲಿ, ದುರ್ಬಲರ ಅವನತಿಯು ಇದರೊಳಗೆ. ಯಾಕೆಂದ್ರೆ ಸಾಲ ಮಾಡ್ಸಾರಲ್ಲ, ಮಾರಿ ಬರುವಳು ಮಾರಿ ಪಾರಿ ಬೇಲಿಯ ಹಾರಿ ಬೇರೆ ಕಾಣದೆ ದಾರಿ ಅಂತೇಳಿ. ಅದನ್ನು 2004ನೇ ಇಸ್ವಿಯಲ್ಲಿ ಆ ಕವನ ಸಂಕಲನ ಅದೇ ದೇವಸ್ಥಾನದ ಮುಂದೆ ನಾನು ಮಾಲತಿ ಸಿದ್ಲಿಂಗ್ ಪಟ್ನ ಶೆಟ್ಟಿ ಧಾರವಾಡ ಅವರನ್ನು ಕರೆಸಿ ಬಿಡುಗಡೆ ಮಾಡಿಸಿದೆ. ಅದನ್ನ ನಮ್ಮ ಪಂಡಿತರಾಧ್ಯ ಸ್ವಾಮೀಜಿ ಅಂತ ಇದ್ದರು, ಅವ್ರನ್ನೆಲ್ಲ ಕರೆಸಿ ಆ ಪುಸ್ತಕನ ಬಿಡುಗಡೆ ಮಾಡಿಸಿದೆ. ಅದಾದ ಮೇಲೆ ಹುಲ್ಲು ಮೇಯುವ ಕುದುರೆ ಅಂತ ಒಂದು ಕವನ ಸಂಕಲನ. ಸೊ ಅದು ಈ ಭ್ರಷ್ಟಾಚಾರದ ಬಗ್ಗೆನೇ ಸಿಸ್ಟಮ್. ಸಮೃದ್ಧ ಹುಲ್ಲುಗಾವಲಿನಲ್ಲೊಂದು ಕುದುರೆ ನಿಶ್ಚಿಂತೆಯಿಂದ ಮೇಯುತ್ತಿತ್ತು, ಸಮೃದ್ಧ ಹುಲ್ಲುಗಾವಲಿನಲ್ಲೆಂದು ಕುದುರೆ ನಿಶ್ಚಿಂತೆಯಿಂದ ಹುಲ್ಲು ಮೇಯುತ್ತಿತ್ತು. ಹುಲ್ಲುಗಾವಲು ಸರ್ಕಾರದ್ದು, ಕುದುರೆ ಯಾರದೋ ಗೊತ್ತಿಲ್ಲ. ನಿಶ್ಚಿಂತೆಯಿಂದ ಹುಲ್ಲು ಮೇಯುತ್ತಿದ್ದ ಕುದುರೆಯನ್ನ ಯಾರೋ ಒಬ್ಬ ದಾರಿ ಹೋಕ ಒಡೆಯಲು ಬಂದ. ಕುದುರೆ ದಾರಿ ಹೋಕನನ್ನ ತಿರುಗಿ ಕೇಳಿತು, ನನ್ನನ್ನೇಕೆ ಹೊಡೆಯುತ್ತಿರುವೆ, ಹುಲ್ಲುಗಾವಲು ನಿನ್ನದ್ದೇ ಎಂದು. ದಾರಿ ಹೋಕ ಹೇಳಿದ, ಅಲ್ಲ, ಹುಲ್ಲುಗಾವಲು ಸರ್ಕಾರದ್ದು ಎಂದು. ಹಾಗಾದರೆ ನನ್ನನ್ನೇಕೆ ಹೊಡೆಯುತ್ತಿರುವೆ ಎಂದು ಹೇಳಿದ ಕುದುರೆ ಹುಲ್ಲು ಮೇಯುತ್ತಲೇ ಹೋಯಿತು. ಕುದುರೆ ಹುಲ್ಲು ಮೇಯುವುದನ್ನು ಬಿಡಲಿಲ್ಲ, ದಾರಿ ಹೋಕ ಕುದುರೆ ಹೊಡೆಯುವುದನ್ನು ನಿಲ್ಲಿಸಿಲ್ಲ. ಇಲ್ಲಿಷ್ಟೇ. ಇದು ಆವಾಗ ನಾನು ಬರೆದಾಗ ಹುಲ್ಲುಗಾವಲು ಅಂದರೆ ಸರ್ಕಾರ, ಕುದುರೆ ಅಂದರೆ ಪೊಲಿಟಿಷಿಯನ್ಸ್, ಅಧಿಕಾರಿಗಳು. ಯಾವುದೋ ಒಂದು ಕುದುರೆ ಅಂದರೆ ಯಾರೋ ಒಬ್ಬ, ಅದು ಸಂಕೇತ. ದಾರಿ ಹೋಕ ಜನ ಇರ್ಬೋದು. ನಾನು ಆವಾಗ ನನ್ನ ಕಲ್ಪನೆ ಅಣ್ಣಾಚಾರಿ ಆ ಥರದನೊಬ್ರು ದೇಶಾಭಿಮಾನ ಇರ್ತಕ್ಕಂಥವ್ರನ್ನ ನಾಕಾವಂಗ ನೈಕಾವಂಗ ಹೇಳ್ತಾರಲ್ಲ, ನಾನು ತಿನ್ನಕ್ಕೆ ಬಿಡಲ್ಲ ಅಂತ ಅಂತಾರೊಬ್ರು ಯಾರೋ ಒಬ್ಬ ಹೊಡಿಲಿಕ್ಕೆ ಹೋದಾಗ ಆದಂಥ ಒಂದು ರೂಪಕ ಇಟ್ಕೊಂಡು ಬರೆದದ್ದು. ಅದ್ರದ್ದೊಂದು ಪುಸ್ತಕ ಮಾಡಿದೆ ನಾನು, ಹುಲ್ಲು ಮೇಯುವ ಕುದುರೆ ಅಂತ. ಇಷ್ಟರ ನಡುವೆ 2002ನೇ ಇಸ್ವಿಯಲ್ಲಿ ಶಿವಮೊಗ್ಗದಲ್ಲಿದ್ದಾಗ ನಾನು 2 ಕವನ ಸಂಕಲನ ಆಗಿತ್ತಲ್ಲ, ಆವಾಗ ನಾನೇ ನನ್ನ ಕವಿತೆಗಳನ್ನೆಲ್ಲ ಇದು ಮಾಡ್ತೀನಿ. ನನಗಿಂತಲೂ ಚೆನ್ನಾಗಿ ಬರೀತಕ್ಕಂಥ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಇರ್ಬೋದಲ್ಲ, ಅವ್ರನ್ನ ಯಾಕೆ ನಾನು ಹುಡುಕಬಾರ್ದು ಅಂತ ಒಂದು ಚಿಂತನೆ ನನ್ನ ಮನಸ್ಸಿನಲ್ಲಿ ಬಂತು. ಸೊ ಹಾಗಾಗಿ ಈ ಸಮವಸ್ತ್ರದೊಳಗೆ ಒಂದು ಹುಡುಕಾಟ ಪ್ರಾರಂಭ ಮಾಡಿದೆ, ಯಾರ್ಯಾರು ಬರೀತಾರೆ ಅಂತ. ಆಗ ನನಗೆ 100 ಜನ ಬರಹಗಾರರು ಸಿಕ್ಕರು. ಸೊ ಅದಕ್ಕೆ ಸಮವಸ್ತ್ರದೊಳಗಿನ ನನ್ನ ಹುಡುಕಾಟಕ್ಕೆ ನಾನು ಸಮವಸ್ತ್ರದೊಳಗೊಂದು ಸುತ್ತು, ಅರೌಂಡ್ ದಿ ಯೂನಿಫಾರ್ಮ್ ಅಂತ ಹೆಸರಿಟ್ಟು ಒಂದು 35 ಜನ ಪೊಲೀಸ್ ಕವಿಗಳದ್ದು ಒಂದು ಪುಸ್ತಕ ಮಾಡಿದೆ. ಆಗ ರಾಜ್ಯ ಮಟ್ಟದ ಪೊಲೀಸ್ ಕವಿಗೋಷ್ಠಿ, ಮೊಟ್ಟ ಮೊದಲ ಪೊಲೀಸ್ ಕವಿಗೋಷ್ಠಿ ಶಿವಮೊಗ್ಗದಲ್ಲಿ ಮಾಡಿದೆ 2004ರಲ್ಲಿ. ಅದಾದಮೇಲೆ 2008ರಲ್ಲಿ 2ನೇ ರಾಜ್ಯ ಮಟ್ಟದ ಪೊಲೀಸ್ ಕವಿಗೋಷ್ಠಿ ಮತ್ತು 2ನೇ ಸಂಪುಟ ಸಮವಸ್ತ್ರದೊಳಗೊಂದು ಸಂಪುಟ 2 ಬಳ್ಳಾರಿಯಲ್ಲಿ ಮಾಡಿದೆ. 3ನೇ ರಾಜ್ಯ ಮಟ್ಟದ ಪೊಲೀಸ್ ಕವಿಗೋಷ್ಠಿ ಮತ್ತು ಸಮ್ಮೇಳನ ಮಾಡಿದ್ದು ಬೆಂಗಳೂರಲ್ಲಿ DCP ವೆಸ್ಟ್ ಇದ್ದಾಗ ರಾಜ್ಯ ಮಟ್ಟದ್ದು. ಆಮೇಲೆ 4ನೇ ರಾಜ್ಯ ಮಟ್ಟದ ಪೊಲೀಸ್ ಕವಿಗೋಷ್ಠಿನ ಲಾಸ್ಟ್ ಇಯರು ಸೆಪ್ಟೆಂಬರ್ನಲ್ಲಿ ನಿಮಾನ್ ಸಭಾಂಗಣದಲ್ಲಿ ಮಾಡಿದ್ವಿ. ನಾವು ಪೊಲೀಸ್ ಸಾಹಿತ್ಯ ಸಂಭ್ರಮ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿ, ಆ ಕಾರ್ಯಕ್ರಮದ ಮೂಲಕ ಮಾಡಿ ಮತ್ತೆ ಒಂದು ಕವನ ಸಂಕಲನ ನಾವು 4ನೇದ ಬಿಡುಗಡೆ ಮಾಡಿಸಿದ್ವಿ. ಸೊ ಹೀಗೆ ನಿರಂತರವಾಗಿ ಇದು ಮಾಡ್ಕೊಂತ ಬಂದೆ ನಾನು ಕಾರ್ಯಕ್ರಮಗಳನ್ನ. ಇದ್ರ ನಡುವೆ ನಾನೊಬ್ಬನೇ ಬರೆಯೋದು ಯಾಕೆ, ಎಲ್ಲ ಬರಹಗಾರನ ಒಂದು ಕಡೆ ಒಂದು ಪತ್ರಿಕೆಯಲ್ಲಿ ತರಬೇಕಲ್ಲ. ಪೊಲೀಸರಿಗೆ ಅವ್ರದ್ದೇ ಆದ ಯಾವುದೇ ಪ್ಲಾಟ್ಫಾರ್ಮ್ ಇಲ್ಲ ಬರವಣಿಗೆಗೆ. ಯಾರೇ ಬರೆದ್ರೆ ಯಾವುದೋ ಒಂದು ಪತ್ರಿಕೆಗೆ ಕಳಿಸಿದರೆ ಅವರು ನಮ್ಮ ಭುಜ ಕೀರ್ತಿಗಳನ್ನು ನೋಡಿ ಪ್ರಕಟಿಸ್ತಾರೆ. ಸೊ ಭುಜ ಕೀರ್ತಿ ಇಲ್ಲ ಅಂದರೆ ಅದು ಪಬ್ಲಿಷ್ ಆಗಲ್ಲ. ಡಾಕ್ಟರ್ ರಾಜಪ್ಪ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಥವಾ IPS ಅಂತ ಇದ್ದರೆ ಪ್ರಕಟಿಸ್ತಾರೆ, ಗುರುಪ್ರಸಾದ್ DV ಪ್ರಕಟಿಸ್ತಾರೆ, ಗೋಪಾಲ್ ಹೊಸೂರ್ ಪ್ರಕಟಿಸ್ತಾರೆ, ಮತ್ತಿನ್ಯಾರೋ ಪ್ರಕಟಿಸ್ತಾರೆ. ಕಾನ್ಸ್ಟೇಬಲ್ ಯಾರೋ ಒಬ್ಬರಿಗೆ ಅವನಿಗೊಂದು ವೇದಿಕೆ ಬೇಕಾ? ಸೊ ಹಿಂಗೆ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನ ಒಂದೆಡೆ ಸೇರಿಸಿ ಅವ್ರದ್ದು ಬರವಣಿಗೆಗಳನ್ನು ಅವ್ರಿಗೋಸ್ಕರನೇ ಮೀಸಲಿಡಬೇಕು ಅಂತೇಳಿ
ನಾನು ಒಂದು ಪತ್ರಿಕೆ ಮಾಡಿದೆ. ಅದಕ್ಕೆ ಆರಕ್ಷಕ ಲಹರಿ ಅಂತೇಳಿ ಹೆಸರಿಟ್ಟೆ. ಮೊದಲು ಪೊಲೀಸ್ ಲಹರಿ ಅಂತಲೇ ಬಂತು ಸ್ಟಾರ್ಟಿಂಗ್ನಲ್ಲಿ. ಆಮೇಲೆ ಆ ಪೊಲೀಸ್ ಹೆಸರನ್ನ ಕೊಡಲ್ಲ ಅಂತೇಳಿ RNI ಅವರು ನಮ್ಗೆ ಇದು ಮಾಡಿದರು. ಹಾಗಾಗಿ ಅದನ್ನ ಚೇಂಜ್ ಮಾಡ್ಕೊಂಡು ಆರಕ್ಷಕ ಲಹರಿ ಅಂತೇಳಿ ಮಾಡಿದೆ. 2020 ಆಗಸ್ಟ್ 14ಕ್ಕೆ ನನ್ನ ಮೊದಲ ಸಂಚಿಕೆ, ಪ್ರಾಯೋಗಿಕ ಸಂಚಿಕೆ ಪ್ರಾರಂಭ ಆಯಿತು. ನವಂಬರಲ್ಲಿ ಆಗಿನ ಹೋಮ್ ಮಿನಿಸ್ಟ್ರು ಬೊಮ್ಮಾಯಿ ಅವರು ಅದನ್ನ ಬಿಡುಗಡೆ ಮಾಡಿದರು. ಈಗ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇದು ಚಂದಾದಾರರು ಇರ್ತಕ್ಕಂಥ ಪತ್ರಿಕೆ. ಇದು ನಾನು ಯಾರಿಗೂ ಪಬ್ಲಿಕ್ಕಿಗೆ ಬಿಟ್ಟಿಲ್ಲ, ಮತ್ತು ಲಾಭಕ್ಕೋಸ್ಕರ ಮಾಡಿದ ಪತ್ರಿಕೆನೂ ಅದಲ್ಲ. ಸೊ ನನ್ನನ್ನು ನಾನು ಜಾಗೃತವಾಗಿ ಇಟ್ಕೊಳ್ಳಿಕ್ಕೆ, ನನ್ನೊಳಗಿನ ಒಬ್ಬ ಕವಿಯನ್ನು ಜಾಗೃತಗೊಳಿಸಲಿಕ್ಕೆ, ಶಾಶ್ವತವಾಗಿ ನನ್ನೊಳಗಿನ ಕವಿ ಜಾಗೃತವಾಗಿರಲಿಕ್ಕೆ, ನನ್ನ ಅನುಭವಗಳನ್ನು ದಾಖಲಿಸಲಿಕ್ಕೆ ಒಂದು ವೇದಿಕೆಯನ್ನು ಮಾಡಿಕೊಂಡು ಈ ವೇದಿಕೆಗೆ ಎಲ್ಲರಿಗೂ ಮುಕ್ತ ಅವಕಾಶ ಮಾಡಿಕೊಟ್ಟಿದ್ದೀನಿ. ಸುಮಾರು 500ಕ್ಕೂ ಹೆಚ್ಚು ಜನ ಪೊಲೀಸ್ ಕವಿಗಳು, ಸಿಬ್ಬಂದಿಗಳು ಈ ಲೇಖನಗಳನ್ನು ಬರಿತಾ ಇದ್ದಾರೆ ನಾನು ನಿರಂತರವಾಗಿ. ಸೊ ಇದು ನನ್ನ ಬದುಕು. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.